ಶುಕ ಮಹರ್ಷಿಗಳು ಮನ್ವಂತರಗಳ ಚರಿತ್ರೆಯನ್ನು ಹೇಳ್ತಾ ಇದ್ದಾರೆ. 4ನೇ ಮನ್ವಂತರ ತಾಪಸ ಮನ್ವಂತರ. ಗಜೇಂದ್ರ ಮಾಡಿದಂಥ ಸ್ತೋತ್ರಕ್ಕೆ ಭಗವಂತ ಒಲಿದು ಬಂದು ಗಜೇಂದ್ರನನ್ನು ಪಾರು ಮಾಡಿದ, ಉದ್ಧಾರ ಮಾಡಿದ. ಗಜೇಂದ್ರ ಮೋಕ್ಷದ ಕಥೆ ನಡೆದದ್ದು ಆ ಚರಿತ್ರೆ 4ನೇ ಮನ್ವಂತರದ್ದು. ತಾಪಸ ಅಂದರೆ ಪರಮಾತ್ಮನೇ, ಭಗವಂತನದ್ದೇ ಒಂದು ಅವತಾರ. ಅವನೇ ಮನುವಾಗಿ, ಅವನೇ ಹರಿನಾಮಕನಾಗಿ ಭಗವಂತ ಬಂದು ಗಜೇಂದ್ರನನ್ನು ಉದ್ಧಾರ ಮಾಡಿದ. ಇದರಿಂದ ಏನು ತತ್ವ ತಿಳಿತದೆ ಅಂತಂದರೆ, ಅಲ್ಲೇ ಇದ್ದ ಪರಮಾತ್ಮ, ಅವನಿಲ್ಲದ ಜಾಗ ಇಲ್ಲ. ಎಲ್ಲಿ ಆನೆ ಸರೋವರದಲ್ಲಿ ಸಿಗಾಕೊಂಡಿತ್ತು ಅಲ್ಲೇ ಇದ್ದ ಪರಮಾತ್ಮ. ಆದರೆ ಆನೆ ಸ್ತೋತ್ರ ಮಾಡೋ ತನಕ ಮಾತ್ರ ಬರಲಿಲ್ಲ. ಸ್ತೋತ್ರ ಮಾಡಿದ ಕೂಡಲೇ ಬಂದ. ಒಳಗೆ ಹೊರಗೆ ವ್ಯಾಪಿಸಿರ್ತಾನೆ, ಅವ್ಯಕ್ತನಾಗಿರ್ತಾನೆ. ಎಲ್ಲಿ ಅವನ ಸ್ತೋತ್ರ ಬರ್ತದೋ ಆ ಸ್ತೋತ್ರದಿಂದ ಅಭಿವ್ಯಕ್ತನಾಗ್ತಾನೆ. ಇದೇ ಭಗವದ್ಗೀತೆಯಲ್ಲಿ ಹೇಳಿರೋದು. ಬ್ರಹ್ಮಾಕ್ಷರ ಸಮುದ್ಭವಂ ಅಂತಾರೆ. ಭಗವಂತನ ವ್ಯಕ್ತಿ ಅಭಿವ್ಯಕ್ತಿ ಎಲ್ಲಿ ಆಗ್ತದೆ? ಎಲ್ಲಿ ಅಕ್ಷರಗಳಿರ್ತದೋ ಅಲ್ಲಿ ಭಗವಂತನ ಅಭಿವ್ಯಕ್ತಿ ಆಗ್ತದೆ. ಅಕ್ಷರ ಅಂತಂದರೆ ವೇದಾಕ್ಷರಗಳು, ಪೌರಾಣಿಕ ಅಕ್ಷರಗಳು, ಅಪರೋಕ್ಷ ಜ್ಞಾನಿಗಳ ಅಕ್ಷರಗಳು. ಅಂದರೆ ವೇದ, ಪುರಾಣಗತ ಸ್ತೋತ್ರಗಳು, ಅಪರೋಕ್ಷ ಜ್ಞಾನಿಗಳು ಮಾಡಿದ ಸ್ತೋತ್ರ, ಅಪರೋಕ್ಷ ಜ್ಞಾನಿಗಳು ಮಾಡಿದಂಥ ದಾಸರ ಪದಗಳು, ಇವುಗಳನ್ನು ಎಲ್ಲಿ ನಾವು ಪಠನ ಮಾಡ್ತೇವೆ, ಗಾನ ಮಾಡ್ತೇವೆ, ಅಲ್ಲಿ ಭಗವಂತನ ಅಭಿವ್ಯಕ್ತಿ ಇರ್ತದೆ ಅಂತ ಅರ್ಥ. ಅದಕ್ಕೆ ನಿದರ್ಶನ ಗಜೇಂದ್ರ ಮೋಕ್ಷ. ಅಲ್ಲೇ ಇದ್ದಂಥ ಪರಮಾತ್ಮ ಮೊದಲು ಅಭಿವ್ಯಕ್ತನಾಗಲಿಲ್ಲ. ಯಾವಾಗ ಗಜೇಂದ್ರ ಸ್ತೋತ್ರ ಮಾಡಿದ ಪರಮಾತ್ಮನ ಅಭಿವ್ಯಕ್ತಿ ಆಯಿತು, ಅವನ ಉದ್ಧಾರನೂ ಆಯಿತು. ಅದರಿಂದ ಈ ಕಲಿ ಮುಂತಾದ ದೈತ್ಯರ ಅಭಿವ್ಯಕ್ತಿ ಆಗದಂತೆ ಭಗವಂತನ ಅಭಿವ್ಯಕ್ತಿ ಆಗಬೇಕಾದರೆ ಎಷ್ಟು ಸಾಧ್ಯವೋ ಅಷ್ಟು ಭಗವಂತನ ಸ್ತೋತ್ರ ಪಾರಾಯಣ ಪಠನಗಳು ನಡಿಬೇಕು. ಆವಾಗ ಭಗವಂತ ಅಭಿವ್ಯಕ್ತನಾಗ್ತಾನೆ. ಆಮೇಲೆ 6ನೇ ಮನ್ವಂತರದಲ್ಲಿ ಗಜೇಂದ್ರ ಇದು ಕ್ಷೀರಸಮುದ್ರ ಮಥನ ನಡೆದಿದೆ. ಕ್ಷೀರಸಮುದ್ರ ಮಥನದಲ್ಲಿ ದೇವದಾನವರು ಒಟ್ಟಾಗಿ ಸಮುದ್ರ ಮಥನ ಮಾಡಿದರು. ಭಗವಂತ ಅಲ್ಲಿ ಪ್ರಾದುರ್ಭೂತನಾದ. ಅಲ್ಲಿ ಪ್ರಧಾನವಾಗಿ ನಡೆದದ್ದೇನು ಅಂದರೆ ಲಕ್ಷ್ಮೀದೇವಿಯ ಪ್ರಾದುರ್ಭಾವನೂ ಆಯಿತು. ಮೊದಲು ಲಕ್ಷ್ಮೀದೇವಿಯ ಪ್ರಾದುರ್ಭಾವ ಆಯಿತು. ಲಕ್ಷ್ಮೀದೇವಿಗೆ ಕಲ್ಯಾಣ ಮಹೋತ್ಸವ ಆಯಿತು. ಅಜಿತ ನಾಮಕನಾದ ಪರಮಾತ್ಮ ಅಲ್ಲಿದ್ದ. ಧನ್ವಂತರಿ ನೀರಿನಿಂದ ಪ್ರಾದುರ್ಭೂತನಾದದ್ದು. ಅಜಿತ ನಾಮಕ ಪರಮಾತ್ಮ ಮೊದಲೇ ಇದ್ದ. ಲಕ್ಷ್ಮೀ ಪ್ರಾದುರ್ಭಾವ ಆದಮೇಲೆ ಎಲ್ಲರೂ ಕೂಡ ದೇವ ದಾನವ ಮಾನವರು ಆ ಲಕ್ಷ್ಮಿಯನ್ನು ಅಪೇಕ್ಷೆ ಪಟ್ಟರು. ನಮಗೆ ಅಂತ ಅವರೆಲ್ಲರೂ ದೇವದಾನವರು ಅಪೇಕ್ಷೆ ಪಟ್ಟಾಗ ವರುಣದೇವರು ಒಂದು ಮಾಲೆ ಕೊಟ್ಟು ಲಕ್ಷ್ಮೀದೇವಿಗೆ, ನೀನು ಯಾರ ಕೊರಳಿಗೆ ಹಾಕ್ತೀವೋ ಕೊಟ್ಟು ಮದುವೆ ಮಾಡ್ತೇನೆ ಅಂತ ಹೇಳ್ತಾರೆ. ಲಕ್ಷ್ಮೀ ಸ್ವಯಂವರ ನಡೀತು. ಸುರ ಅಸುರ ಮಾನವರು ಲಕ್ಷ್ಮಿಯನ್ನು ಅಪೇಕ್ಷೆ ಪಟ್ಟರು ಅಂತಿದೆ. ಸುರರು ಅಂದರೆ ದೇವತೆಗಳು, ಅವರು ಲಕ್ಷ್ಮಿಯನ್ನು ಅಪೇಕ್ಷೆ ಪಡ್ತಾರಾ ಅಂತ ಒಂದು ಸಂದೇಹ. ಅದರ ಭಾಗವತದಲ್ಲಿ ಆಗಿದೆ. ದೇವತೆಗಳು ಹುಟ್ಟುವಾಗಲೇ ಅವರಿಗೆ ಅಪರೋಕ್ಷ ಜ್ಞಾನ ಇರ್ತದೆ. ಅಂಥ ಜಗನ್ಮಾತೆ ಲಕ್ಷ್ಮೀ ನಾರಾಯಣದ ಅಪರೋಕ್ಷ ಜ್ಞಾನ ಇರುವವರು ಆ ಜಗನ್ಮಾತೆ ಲಕ್ಷ್ಮಿಯನ್ನು ಅಪೇಕ್ಷೆ ಪಡೋದು ಅಂದರೆ ಏನರ್ಥ? ಸುರ ಅಸುರ ಮಾನವರು ಸ್ಪೃಹ ಮಾಡಿದರು ಲಕ್ಷ್ಮಿ ಮೇಲೆ. ಅವರ ಆಸೆ ಪಟ್ಟರು ಅಂತನ್ನೋದು ಆ ಆಸೆಯ ಸ್ವರೂಪ ಬೇರೆ ಬೇರೆ. ದೇವತೆಗಳು ಲಕ್ಷ್ಮಿಯನ್ನು ಆಸೆ ಪಟ್ಟರು. ಸ್ಪೃಹ ಅಂದರೆ ಆಸೆ ಪಟ್ಟರು ಅಂದರೆ ಅರ್ಥ ಏನು? ಲಕ್ಷ್ಮೀದೇವಿಯ ಕಟಾಕ್ಷ ನಮ್ಮ ಮೇಲೆ ಬೀಳಲಿ, ನಮಗೆ ಲಕ್ಷ್ಮೀದೇವಿ ಅನುಗ್ರಹ ಮಾಡಲಿ, ಈ ಅಪೇಕ್ಷೆ ದೇವತೆಗಳಿಗಿತ್ತು, ಈ ಆಸೆ ಇತ್ತು. ಅಸುರರ ಆಸೆ ಏನಿತ್ತು ಅಂದರೆ ಆ ಲಕ್ಷ್ಮಿಯನ್ನು ಮದುವೆ ಮಾಡಿಕೊಳ್ಬೇಕು ಅನ್ನೋ ಆಸೆ ಅಸುರರಿಗೆ. ಅವರು ಜಗನ್ಮಾತೆ, ಲಕ್ಷ್ಮೀದೇವಿ ಜಗನ್ಮಾತೆ, ಅವಳನ್ನು ಮದುವೆಗಾಗಿ ಬಯಸಿದವರು ಅಯೋಗ್ಯರಾದಂಥ ಅಸುರರು. ಇನ್ನು ಮಾನವರೇನು ಆಸೆ ಪಟ್ಟರು ಅಂದರೆ ಅಸುರರಂತೆ ಮದುವೆಗೂ ಆಸೆ ಪಡಲಿಲ್ಲ, ಅನುಗ್ರಹದ ಆಸೆನೂ ಇಲ್ಲ, ಹಣಕಾಸು ಕೊಟ್ಟುಬಿಡು ಸಾಕು ಅಂತ ಮನುಷ್ಯರ ಆಸೆ ಪಟ್ಟರಂತೆ. ಅವ್ರಿಗೆ ಅಷ್ಟು ಬೇಕಷ್ಟೆ. ಸುರಾಸುರ ಮಾನವರು ಆಸೆ ಪಟ್ಟರು ಅಂದರೆ ಆಸೆಯ ಸ್ವರೂಪ ಬೇರೆ ಬೇರೆ ಆಗಿತ್ತು. ಆದರೆ ಪರಮಾತ್ಮ ಏನು ಮಾಡಿದ? ಲಕ್ಷ್ಮೀದೇವಿ ಏನು ಮಾಡಿದ್ದು? ಯಾರ ದೇವತೆಗಳ ಗುಂಪಿನ ಕಡೆಗೂ ಹೋಗಲಿಲ್ಲ, ದಾನವರ ಗುಂಪಿಗೂ ಹೋಗಲಿಲ್ಲ. ದೇವದಾನವ ಮಾನವರನ್ನು ಧಿಕ್ಕರಿಸಿ ಅವರಲ್ಲೆಲ್ಲ ಒಂದೊಂದು ದೋಷ ಇದೆ ಅಂತ ಆ ದೋಷವನ್ನು ಪರಿಗಣಿಸಿ ಯಾವ ದೋಷನೂ ಇರಬಾರ್ದು ಇಂಥ ಪರಮಾತ್ಮನನ್ನು ವರಿಸಿದ್ಲು ಲಕ್ಷ್ಮೀದೇವಿ. ಪರಮಾತ್ಮನಲ್ಲಿ ಅವನನ್ನು ವರಿಸಲಿಕ್ಕೆ ಮುಖ್ಯ ಕಾರಣ ಏನು ಅಂದರೆ ರಮಾ ಮುಕುಂದಂ ನಿರಪೇಕ್ಷಮೀಪ್ಸಿತಂ. ಲಕ್ಷ್ಮಿಯ ಅಪೇಕ್ಷೆ ಅವನಿಗೆ ಇದ್ದಿಲ್ಲ, ಪರಮಾತ್ಮನಿಗೆ. ಅದನ್ನು ನೋಡಿದ್ಲು ಲಕ್ಷ್ಮೀದೇವಿ. ನನ್ನ ಅಪೇಕ್ಷೆ ಇವನಿಗಿಲ್ಲ, ಆದ್ದರಿಂದ ಇವನನ್ನೇ ಗಂಡನನ್ನಾಗಿ ವರಿಸಬೇಕು. ಏನರ್ಥ ಇದಕ್ಕೆ? ನಿರಪೇಕ್ಷನಾಗಿದ್ದ ಪರಮಾತ್ಮನನ್ನು ವರಿಸಿದ್ಲು ಅಂತಂದರೆ, ಯಾವಾಗಲೂ ಒಬ್ಬ ಪತಿ, ಒಬ್ಬ ಪುರುಷ ಒಂದು ಸ್ತ್ರೀಯನ್ನು ಮದುವೆ ಮಾಡಿಕೊಳ್ಬೇಕು ಅಂತ ಬಯಸ್ತಾನೆ, ಒಂದು ಸ್ತ್ರೀಯನ್ನು ಬಯಸ್ತಾನೆ. ಯಾಕೆ ಬಯಸಬೇಕು? ಯಾವ ದೃಷ್ಟಿಯಿಂದ ಬಯಸಬೇಕು? ನಾನು ಮದುವೆ ಆಗಬೇಕು,
ನಾನು ಮಾಡುವ ಧರ್ಮಕರ್ಮಗಳಿಗೆ ಅವಳು ಸಹಧರ್ಮಿಣಿಯಾಗಿರಬೇಕು ಅಂತ ಬಯಸಬೇಕು. ಸಹಧರ್ಮಿಣಿ ಅಂತ ಹೆಂಡತಿ ಕರೀತಾರೆ. ಸಹಧರ್ಮಿಣಿ ಅಂದರೆ ಗಂಡ ಮಾಡುವ ಧರ್ಮಕ್ಕೆ ಅವಳು ಸಹಕಾರಿ, ಸಹಧರ್ಮಿಣಿಯಾಗಿ ಬೇಕು ಅಂತ ಬಯಸಬೇಕೇ ಹೊರತು ಸೌಖ್ಯಕ್ಕಾಗಿ ಬೇಕು, ಒಂದು ಹೆಣ್ಣು ಬೇಕು ಅಂತ ಬಯಸೋದಲ್ಲ. ಎಲ್ಲರಲ್ಲಿಯೂ ಕೂಡ ಆ ಅಪೇಕ್ಷೆ ಇದ್ದರೆ ಪರಮಾತ್ಮನಲ್ಲಿ ತನಗೊಂದು ಹೆಣ್ಣು ಬೇಕು ಅನ್ನುವಂಥ ಅಪೇಕ್ಷೆ ಪರಮಾತ್ಮನಿಗಿಲ್ಲ. ಅದರಿಂದ ನಿರಪೇಕ್ಷಂ, ಲಕ್ಷ್ಮಿಯನ್ನು ಬಯಸಿದ್ದಿಲ್ಲ ಪರಮಾತ್ಮ, ಲಕ್ಷ್ಮಿ ಹೆಣ್ಣು ಅನ್ನೋ ದೃಷ್ಟಿಯಿಂದ ಬಯಸಿದ್ದಿಲ್ಲ. ಅದನ್ನು ನೋಡಿ ಲಕ್ಷ್ಮೀದೇವಿ ಮಾಲೆ ಹಾಕಿ, ನಾನೊಂದು ಹೆಣ್ಣು ನಾನು ಬೇಕು ಅಂತ ಇವನು ಬಯಸ್ತಿದ್ದಾನೆ ಅಂತಂದರೆ ಅಷ್ಟು ಬೆಲೆ ಕೊಡೋದಿಲ್ಲ ಅವರು. ತನ್ನ ಧರ್ಮಕ್ಕಾಗಿ ನಾನು ಬೇಕು ಅಂತ ಅಪೇಕ್ಷೆ ಪಟ್ಟರೆ ಒಬ್ಬ ವ್ಯಕ್ತಿ ಹಾಗೆ ಹೆಣ್ಣು ಮಕ್ಕಳಿಗೆ ಸಮಾಧಾನ ಇರ್ತದೆ. ಇದೊಂದು ಭೋಗ ಸಾಮಗ್ರಿ, ಇದೊಂದು ವಸ್ತು, ಆ ಅಭಿಪ್ರಾಯ ಇತ್ತು ಅಂತಂದರೆ ಅದು ಅವರಿಗೆ ಸಮಾಧಾನ ಇಲ್ಲ. ಅದರಿಂದ ಲಕ್ಷ್ಮೀದೇವಿ ನಿರಪೇಕ್ಷ ಮೀಪ್ಸಿತಂ, ಅವನು ಯಾವ ಅಪೇಕ್ಷೆನೂ ಇದ್ದಿಲ್ಲ ಅಂಥ ಪರಮಾತ್ಮನನ್ನು ಲಕ್ಷ್ಮೀದೇವಿ ವರಿಸಿದ್ಲು ಅಂತ ಅರ್ಥ ಮಾಡಿದ್ದಾರೆ. ಹೀಗೆ ಲಕ್ಷ್ಮೀನಾರಾಯಣರ ಕಲ್ಯಾಣ ಮಹೋತ್ಸವ, ಅದರ ಅಂಗವಾಗಿ ಅಮೃತ ಭೋಜನವೂ ಆಯಿತು. ದೇವತೆಗಳೆಲ್ಲ ಯೋಗ್ಯರಾದಂಥ ದೇವತೆಗಳಿಗೆ ಪರಮಾತ್ಮ ಅಮೃತ ಹಂಚಿದ. ಇದರ ಸಾರ ಏನು ಅಂತಂದರೆ ಎಲ್ಲರೂ ಮೋಕ್ಷವನ್ನು ಬಯಸಬಹುದು, ಮೋಕ್ಷಕ್ಕೆ ಬೇಕಾದಷ್ಟು ಪ್ರಯತ್ನ ಮಾಡಬಹುದು. ಆದರೆ ಯೋಗ್ಯರಿಗೆ ಮಾತ್ರ ಮೋಕ್ಷ ಹೊರತು ಅಯೋಗ್ಯರಿಗೆ ಆಗೋದಿಲ್ಲ. ಮೋಕ್ಷ ಮಾತ್ರ ಪೂರ್ತಿ ಪರಮಾತ್ಮ ತನ್ನ ಕೈಯಲ್ಲಿ ಇಟ್ಕೊಂಡಿದ್ದಾನೆ. ಅಯೋಗ್ಯರನ್ನು ಏನು ಮಾಡಿದರೂ ಅಲ್ಲಿ ಸೇರಿಸೋದಿಲ್ಲ, ಅವರ ಸಾಧನಕ್ಕೆ ವಿಘ್ನ ಮಾಡಿಬಿಡ್ತಾನೆ, ಸಾಧನಕ್ಕೆ ವಿಘ್ನ. ಅಂಥ ಒಂದು ಪ್ರದೇಶ ಅಂದರೆ ಮುಕ್ತಿ ಪ್ರದೇಶ. ಅಲ್ಲಿ ಬೇರೆ ಯಾರಿಗೂ ಅವಕಾಶ ಇಲ್ಲ. ಒಬ್ಬ ಬಂದು ಅದರಲ್ಲಿ ಸೇರಬೇಕು ಅಂತ ಬಂದಿದ್ದ, ಅವನಿಗೇನಾದರೂ ಅವಕಾಶ ಆಗಿದ್ದರೆ 10 ಜನರನ್ನು ಸೇರಿಸ್ಕೊಂಡ್ಬಿಡ್ತಿದ್ದ. ಮತ್ತೆ ಅವನೇ ಸ್ವರ್ಭಾನು ಅಂತ ಅವನ ಹೆಸರು. ಆ ಸ್ವರ್ಭಾನು ಅನ್ನೋನು ಪ್ರಯತ್ನ ಮಾಡಿ ಏನಾದರೂ ಮಾಡಿ ಮೋಕ್ಷಕ್ಕೆ ಹೋಗಬೇಕು ಅಂತ ಹೊರಟ. ಆದರೆ ಪರಮಾತ್ಮ ಅದನ್ನು ಕಂಡುಹಿಡಿದು ಭಾಳ ಗಮನಿಸ್ತಿರ್ತಾನೆ. ಯಾರು ವೇಷ ಹಾಕ್ಕೊಂಡು ಮೋಕ್ಷಕ್ಕೆ ಬರ್ತಾರೆ ಅಯೋಗ್ಯರು, ಅಲ್ಲಿ ವೈಷ್ಣವ್ರನ್ನ ಹಿಂಸೆ ಮಾಡಿದರೆ ಪಕ್ಕದ ಮನೆಯಲ್ಲಿ ಸೇರಿಕೊಂಡು ಅದಾಗಬಾರ್ದು ಅಂತ ಹೇಳಿ ಬಹಳ ಗಮನಿಸ್ತಾ ಇರ್ತಾನೆ. ಅವನೊಬ್ಬ ವೇಷ ಹಾಕ್ಕೊಂಡು ದೇವರ ಪಂಕ್ತಿಯಲ್ಲಿ ಕೂತಿದ್ದ, ಅವನ ಶಿರಶ್ಛೇದ ಮಾಡಿಬಿಟ್ಟು ಅಮೃತಪಾನ ಮಾಡುವಾಗಲೇ ಶಿರಶ್ಛೇದ ಮಾಡಿದ ರಾಹುವಿಂದು. ಹಾಗಾಗಿ ಅವನಿಗೆ ಅವಕಾಶ ಆಗಲಿ. ಎಷ್ಟೋ ಜನ ಈ ರೀತಿ ನಾನಾ ಉಪಾಯ ಮಾಡಿದ್ದಾರೆ ಮೋಕ್ಷಕ್ಕೆ ಹೋಗಿಬಿಡಬೇಕು ಅಂತ. ಅಲ್ಲಿ ಹೋಗಿ ಸೇರ್ಕೊಂಡ ಮೇಲೆ ಏನಾದರೂ ಆಗುತ್ತೆ ಹಾಗೆ ಅಂತ ಅವರು. ಅತುಲ ಅಂತ ಒಬ್ಬ ಅಸುರ ಇದ್ದ. ಅವನು ಭಾರೀ ತಪಸ್ಸು ಮಾಡಿ ಬ್ರಹ್ಮದೇವರ ಹತ್ರ ವರ ಪಡೆದ, ನಾನು ಪರಮಾತ್ಮನ ಹೊಟ್ಟೆ ಒಳಗೆ ಸೇರ್ಕೋಬೇಕು ಅಂತ. ಅವನು ಆಯಿತು ಅಂತ ವರ ಕೊಟ್ಟರು. ಆದರೆ ಅವನ ಉದ್ದೇಶ ಏನಿತ್ತು ಅಂತಂದರೆ ಭಗವಂತನ ಹೊಟ್ಟೆ ಒಳಗೆ ಪರಶುರಾಮ ದೇವರ ಹೊಟ್ಟೆ ಒಳಗೆ ಅವರು ಭೂಮಿಯಲ್ಲಿ ಬಹಳ ಕಾಲ ಅಡ್ಡಾಡ್ತಾಯಿದ್ರು. ಅವ್ರ ಹೊಟ್ಟೆ ಒಳಗೆ ಸೇರ್ಕೋಬೇಕು. ಅವರ ಅವತಾರ ಕಾರ್ಯ ಮುಗಿದ ಮೇಲೆ ಅವರು ವೈಕುಂಠಕ್ಕೆ ಹೋಗೇ ಹೋಗ್ತಾರೆ, ಮೋಕ್ಷಕ್ಕೆ ಹೋಗೇ ಹೋಗ್ತಾರೆ. ಆವಾಗ ಹೊರಗೆ ಎಳೆದು ಬಿಡೋದು ಆಗಬೇಕು. ಅಂತೂ ಅಲ್ಲಿ ಅವ್ರ ಹೊಟ್ಟೆ ಒಳಗೆ ಸೇರ್ಕೊಂಡಿರೋದು ಅಂತ ಸೇರ್ಕೊಂಡ್ಬಿಟ್ಟ. ಗೊತ್ತಾಯಿತು ಪರಶುರಾಮ ದೇವರಿಗೆ, ನಾನಿನ್ನು ಮೋಕ್ಷಕ್ಕೆ ಹೋದರೆ ಅಲ್ಲಿ ಬಂದು ಹೊರಗೆ ಇಳಿತಾನೆ. ಅವನು ಮೋಕ್ಷಕ್ಕೆ ಹೋಗಲಿಲ್ಲ, ಅವ್ರು ಭೂಮಿಯಲ್ಲೇ ಉಳ್ಕೊಂಡ್ಬಿಟ್ರು. ಅಶ್ವತ್ಥಾಮ ಬಲಿರ್ವ್ಯಾಸೋ ಹನುಮಾಂಶ್ಚ ವಿಭೀಷಣ ಕೃಪ ಪರಶುರಾಮಶ್ಚ, ಅವರು ಚಿರಂಜೀವಿಗಳಾಗಿ ಭೂಮಿಯಲ್ಲೇ ಉಳ್ಕೊಂಡ್ರು. ಅಲ್ಲಿ ಹೋದರೆ ಹೊರಗೆ ಇಳಿತಾನೆ, ಇಳಿಯೋದೇ ಬೇಡ ಅಂತ ಇವ್ರು ಇಲ್ಲೇ ಉಳ್ಕೊಂಡ್ರು. ಅವ್ನು ಕಾಯ್ತಾನೇ ಇದ್ದಾನೆ, ಬಾಯಿ ಬಿಟ್ಟು ಹೇಳೋಂಗಿಲ್ಲ, ಹೋಗ್ರಿ ಮೋಕ್ಷಕ್ಕೆ ಅಂತ ಹೇಳೋ ಹಾಗಿಲ್ಲ. ಒಳಗೆ ಸೇರ್ಕೊಂಡು ಹಾಗೇ ಒದ್ದಾಡಿದ. ಕೊನೆಗೆ ರಾಮದೇವರ ಹತ್ರ ಯುದ್ಧಕ್ಕೆ ಎಂತಾಯಿತು, ರಾಮ ಪರಶುರಾಮರ ಯುದ್ಧ, ಮೇಲ್ನೋಟಕ್ಕೆ ಯುದ್ಧ. ರಾಮದೇವ್ರು ಏನು ಮಾಡಿದರು, ಒಂದು ಬಾಣ ಗುರಿ ಇಟ್ಟರು. ಪರಶುರಾಮದೇವ್ರು ಹೇಳಿದರು, ಅತುಲಾಸುರ ಮೋಕ್ಷಕ್ಕೆ ಅಂತ ನೀ ಹೊಟ್ಟೆ ಒಳಗೆ ಸೇರ್ಕೊಂಡಿದ್ದೆ, ರಾಮ ಬಾಣ ಬರ್ತಾ ಇದೆಯೋ ಅಂತಂದರು. ಹೊರಗೆ ಬಂದ, ಅವನಿಗೆ ಬಿತ್ತು ಸತ್ತೋಗ್ಬಿಟ್ಟು. ಹೀಗೆ ಮಾಡಿ ಅವನನ್ನು ಇಲ್ಲೇ ಉಳಿಸಿದ್ರು, ಸಾಯಿಸಿದ್ರು ಹೊರತು ಮೋಕ್ಷಕ್ಕೆ ಕರ್ಕೊಂಡು ಹೋಗಲಿ. ಹೀಗೆ ಏನೇನೋ ಪ್ರಯತ್ನ ಮಾಡಿದ್ದಾರೆ ಮೋಕ್ಷಕ್ಕೆ ಹೋಗಬೇಕು ಅಂತ, ಒಬ್ಬರನ್ನೂ ಸೇರಿಸಿಲ್ಲ ಪರಮಾತ್ಮ. ಸ್ವರ್ಭಾನುವನ್ನು ಕೂಡ ಸೇರಿಸಿಲ್ಲ. ಆಮೇಲೆ ಸಮುದ್ರ ಮಥನದ ಕಥೆ ಅದು ಇದೇ ಸಮುದ್ರ ಮಥನದಲ್ಲೇ ಇದೆಲ್ಲ ನಡೀತು. ವಾಮನಾವತಾರ, ತ್ರಿವಿಕ್ರಮಾವತಾರದ ಚರಿತ್ರೆ ಹೇಳಿದ್ದಾರೆ. ಅಮೃತ ಸಿಗಲಿಲ್ಲ ಅಂತ ಹೇಳಿ ಇವರು ದೈತ್ಯರಿಗೆ ಸಿಗಲಿಲ್ಲ ಅಂತ ಯುದ್ಧಕ್ಕೆ ಬರ್ತಾರೆ ದೇವತೆಗಳ ಮೇಲೆ. ಆವಾಗ ಶುಕ್ರಾಚಾರ್ಯರು ದೈತ್ಯರನ್ನೆಲ್ಲ ಬದುಕಿಸ್ತಾ ಇದ್ದರು. ಅವರನ್ನು ದೈತ್ಯರು ಬದುಕಿಸ್ತಾ ಇದ್ದಾರಲ್ಲ, ಅದಕ್ಕೇನು ಮಾಡೋದು? ಮತ್ತೆ ಸ್ವರ್ಗ ಕೈ ತಪ್ಪಿ ಹೋಗ್ತಾ ಇತ್ತು. ಆವಾಗ ಪರಮಾತ್ಮ ವಾಮನನಾಗಿ ಅವತಾರ ಮಾಡಿ ಆ ಬಲಿಚಕ್ರವರ್ತಿಯಿಂದ ಭೂಮಿಯನ್ನು ಬೇಡಿಸಿಕೊಳ್ತಾನೆ. ಅಲ್ಲಿಯೂ ಅಷ್ಟೇ, ಬೇಡಿದ್ಯಾತಕ್ಕೆ ಪರಮಾತ್ಮ ಹೋಗಿ ಬೇಡಿದನೇ ಅಂತ ಅನ್ನಿಸ್ತದೆ. ಅದರ ರಹಸ್ಯವನ್ನು ಹೇಳಿದ್ದಾರೆ. ಯಾಕೆ ಬಲಿಚಕ್ರವರ್ತಿ ಹತ್ತಿರ ಭೂದಾನ ಬೇಡಿದ ಪರಮಾತ್ಮ? ಮಾರುದ್ದ ದೇಹವನ್ನು ಗೇಣುದ್ದ ಮಾಡಿಕೊಂಡು ಆ ಬಲಿಚಕ್ರವರ್ತಿ ಮನೆಗೆ ಹೋಗಿ ವೇದಾಂತ ವೇದ್ಯ ತಾನು ಗರುಡಾರೂಢ ಅಂತಹದ್ದು ಪಾದ ನಡಿಗೆಯಲ್ಲಿ ನಡ್ಕೊಂಡು ಹೋಗಿ ವೇದ್ಯ ತಾನೇ ವೇದ ಪಾರಾಯಣ ಮಾಡ್ತಾ ಪೀತಾಂಬರಧಾರಿ ಲಂಗೋಟಿ ಹಾಕ್ಕೊಂಡು ಗೇಣುದ್ದ ದೇಹ ಮಾಡಿಕೊಂಡು ಅಲ್ಲಿ ಬಲಿಚಕ್ರವರ್ತಿ ಮನೆಗೆ ಹೋಗಿ ಭೂದಾನ ಕೇಳ್ತಾನೆ. ಯಾಕೆ? ನರಸಿಂಹದೇವರು ಪ್ರಹ್ಲಾದನಿಗೆ ವರ ಕೊಟ್ಟಿದ್ದು, ನಿನ್ನ ವಂಶದಲ್ಲಿ ಬಂದವರ ಮೇಲೆ ನಾನು ಪ್ರಹಾರ ಮಾಡೋದಿಲ್ಲ, ಅವರನ್ನು ಕೊಲ್ಲೋದಿಲ್ಲ ಅಂತ. ಈ ಬಲಿಚಕ್ರವರ್ತಿ ಪ್ರಹ್ಲಾದನ ವಂಶಕ್ಕೆ ಸೇರಿದವನು. ಪ್ರಹ್ಲಾದನ ಮಗ ವಿರೋಚನನ ಮಗ ಬಲಿಚಕ್ರವರ್ತಿಯ ಮಗ ಬಾಣಾಸುರ. ಇವ್ರು ಯಾರ ಮೇಲೂ ಪರಮಾತ್ಮ ವಧೆ ಮಾಡಲಿಲ್ಲ, ಇವ್ರು ಯಾರನ್ನೂ ವಧೆ ಮಾಡಲಿಲ್ಲ.
ಬಲಿಚಕ್ರವರ್ತಿ ಅನ್ಯಾಯ ಮಾಡಿದ, ದೇವತೆಗಳ ಸಂಪತ್ತನ್ನು ಕಸ್ಕೊಂಡ. ಅದಕ್ಕೆ ಭಗವಂತ ವಾಮನನಾಗಿ ಬೇಡಿ ಇಸ್ಕೊಂಡು, ಯಾಚನೆ ಮಾಡಿ ಇಸ್ಕೊಂಡು ಇಂದ್ರನಿಗೆ ಕೊಟ್ಟ ಹೊರತು ಬಲಿಯನ್ನು ವಧೆ ಮಾಡಲಿಲ್ಲ. ಆದ್ದರಿಂದ ಬಲಿ ಚಿರಂಜೀವಿಯಾಗಿ ಉಳ್ಕೊಂಡ. ಬಲಿಯೂ ಕೂಡ ಅವನು ವಧೆ ಇಲ್ಲದೆ ಉಳ್ಕೊಂಡು, ಅವನು ಚಿರಂಜೀವಿಗಳೆಲ್ಲ ಅವನು ಸೇರಿದ ಬಲಿ. ಯಾಕೆ? ಅವನು ಪ್ರಹ್ಲಾದನ ಮೊಮ್ಮಗ, ಅವನನ್ನು ಬೇಡಿಯಾದರೂ ಇಸ್ಕೋಬೇಕು ಅಂತ, ಅದಕ್ಕೆ ಬೇಡಿ ಇಸ್ಕೊಂಡು. ಇದು ನರಸಿಂಹದೇವರು ಪ್ರಹ್ಲಾದನಿಗೆ ಕೊಟ್ಟ ವರ. ಅಂಥವನ ಮೊಮ್ಮಗನಾದ್ದರಿಂದ ಇವನು ಬದುಕುಳಿದ ಬಲಿಚಕ್ರವರ್ತಿ. ಆ ವಂಶದಿಂದ ಬದುಕುಳಿದ, ಪ್ರಹ್ಲಾದನ ವಂಶಕ್ಕೆ ಸೇರಿದ್ದರಿಂದ. ಇಲ್ಲದೇ ಇದ್ದರೆ ಅವನಿಗೂ ಬೀಳ್ತಿತ್ತು ಏಟು. ಇದು ವಾಮನಾವತಾರದಲ್ಲಿ ತೋರಿಸಿದಂಥ ಸಂದೇಶ ಇದು. ಬಾಣನಿಗೂ ಅಷ್ಟೇ ಮಾಡ್ತಾನೆ. ಮುಂದೆ ದಶಮಸ್ಕಂದದಲ್ಲಿ ಬರ್ತದೆ. ಬಾಣಾಸುರನೂ ಕೂಡ ಅನಿರುದ್ಧನನ್ನು ಬಂಧನದಲ್ಲಿಟ್ಟಿದ್ದ. ಕೃಷ್ಣ ಹೋಗಿ ಅನಿರುದ್ಧನ ಬಿಡಿಸ್ಕೊಂಡ, ಬಾಣಾಸುರನನ್ನು ವಧೆ ಮಾಡಲಿಲ್ಲ. ಯಾಕೆ? ಬಲಿಚಕ್ರವರ್ತಿಯ ಮಗ, ಪ್ರಹ್ಲಾದನ ವಂಶಕ್ಕೆ ಬಂದವನು, ಅವನನ್ನು ಕೊಲ್ಲೋದು ಬೇಡ ಅಂತ ಬಾಣನನ್ನು ಉಳಿಸಿದ. ಇದಾದ ಮೇಲೆ ಭಗವದ್ಭಕ್ತರ ಚರಿತ್ರೆ ಅಂತ ಪ್ರಾರಂಭ ಆಗ್ತದೆ. ವೈಷ್ಣವಾನಾಂತು ಚರಿತಂ ವಿಷ್ಣುದ್ರೇಕಾಯ ಕಥ್ಯತೆ. ವೈಷ್ಣವರಾದ ಭಗವದ್ಭಕ್ತರ ಚರಿತ್ರೆನೂ ಕೇಳಬೇಕು. ಅದಕ್ಕೆ ಸೂರ್ಯವಂಶ, ಚಂದ್ರವಂಶ, ಋಷಿವಂಶ ಇವರದ್ದೆಲ್ಲ ಚರಿತ್ರೆಯನ್ನು ಮುಂದೆ ಹೇಳ್ತಾರೆ. ಬೇಕಾದಷ್ಟು ಸೂರ್ಯವಂಶದ ರಾಜರಿದ್ದಾರೆ ಭಗವದ್ಭಕ್ತರು. ಚಂದ್ರವಂಶದಲ್ಲಿ ಬಹಳ ಮಂದಿ ಬಂದರು. ಋಷಿಗಳು ಎಷ್ಟು ಜನ ಇದ್ದಾರೆ ಭಗವದ್ ಅನುಗ್ರಹ ಪಾತ್ರರು? 100 ಕೋಟಿ ಋಷಿಗಳಿದ್ದಾರಂತೆ. 100 ಕೋಟಿ ಋಷಿಗಳು. ಅವರದ್ದೆಲ್ಲ ಚರಿತ್ರೆ ಹೇಳ್ತಾ ಹೋದರೆ ನಶಕ್ಯತೆ ವಿಸ್ತರತೋ ವಕ್ತುಂ ವರ್ಷ ಶತೈರಪಿ. 100 ವರ್ಷ ಹೇಳಿದರೂ ಮುಗಿಯೋದಿಲ್ಲ. ಅದರಿಂದ ಕೆಲವರದ್ದನ್ನು ಉಲ್ಲೇಖ ಮಾಡ್ತಾರೆ. ಭಗೀರಥ ಹೇಗೆ ಬಾಳಿದ ಭಗೀರಥ, ತನ್ನ ಪೂರ್ವಿಕರಿಗಾಗಿ ಅಂತ ತಂದರೂ ಕೂಡ ಇಡೀ ಜಗತ್ತಿಗೆ ಎಷ್ಟು ಉಪಕಾರ ಮಾಡಿದ ಭಗೀರಥ. ತನಗಾಗಿ ತಾನು ಬಾಳಲಿಲ್ಲ. ಹಿಂದಿನವರು ಏನಾದರೂ ಒಂದು ಲೋಕೋಪಕಾರ ಆಗಬೇಕು, ಲೋಕಕ್ಕೆ ಉಪಕಾರ ಮಾಡಿ ಬದುಕಬೇಕು. ಅದು ಮರಗಳು ಬದುಕ್ತವೆ, ತನಗಾಗಿ ಬದುಕೋದಿಲ್ಲ ಮರ. ಜನರಿಗೆ ನೆರಳು ಕೊಡಬೇಕು, ಜನರಿಗೆ ಹಣ್ಣು ಹಂಪಲು ಕೊಡಬೇಕು, ಅದಕ್ಕಾಗಿ ಬದುಕ್ತವೆ. ನದಿ ಹರಿತದೆ, ತನಗೋಸ್ಕರ ಹರಿಯೋದಿಲ್ಲ, ಜನರಿಗೆ ನೀರು ಕೊಡಬೇಕು. ದನ ಹಾಲು ಕೊಡ್ತದೆ, 1 ಲೋಟ ಹಾಲು ದನ ಕುಡಿಯೋದಿಲ್ಲ. 1 ಲೋಟ ಹಾಲು ಹೇಗಿದೆ ಅಂತ ರುಚಿ ನೋಡೋದಿಲ್ಲ. ಬರೇ ನೀರು ತೃಣ ಜಲಧೇನುಂಡು ಅನವರತ ಪಾಲ್ಗರವೆ ತರನಂತೆ. ಬರೀ ಒಂದಿಷ್ಟು ಹುಲ್ಲು ತಿಂತದೆ, ನೀರು ಕುಡಿತದೆ ಹಸು, ಎಂಥ ಹಾಲು ಕೊಡ್ತದೆ. ಆ ಹಾಲಿನಿಂದ ಏನೇನೆಲ್ಲ ಭಕ್ಷ್ಯ ಮಾಡ್ತಾರೆ. ನಾನಾ ವಿಧವಾದ ಭಕ್ಷ್ಯಗಳು ಹಾಲಿನಿಂದ ಮಾಡ್ತಕ್ಕಂಥದ್ದು. ಒಂದು ಭಕ್ಷ್ಯವನ್ನು ದನಕ್ಕೇನು ತಿನ್ನಿಸೋದಿಲ್ಲ, 1 ಬಕೆಟ್ ಹಾಲು ಕುಡಿಸೋದಿಲ್ಲ, ಅದು ಕುಡಿಯೋದೂ ಇಲ್ಲ. ಅದಕ್ಕೆ ಬೇಕಾದ್ದು ಹುಲ್ಲೇ, ನೀರೇ. ಆದರೆ ಕೊಡೋದು ಮಾತ್ರ ಅಪಾರ. ಹಾಗೆಯೇ ಸೂರ್ಯವಂಶ, ಚಂದ್ರವಂಶದ ರಾಜರು ಬೇಕಾದಷ್ಟು ಲೋಕಕ್ಕೆ ಉಪಕಾರ ಮಾಡಿದವರು. ಭಗೀರಥ ಒಬ್ಬ. ಭಾಗೀರಥಿಯನ್ನು ಭೂಮಿಗೆ ತಂದುಕೊಟ್ಟವನು ಭಗೀರಥ. ಹರಿಶ್ಚಂದ್ರ ಸತ್ಯ ಅನ್ನೋ ಧರ್ಮವನ್ನು ಪರಿಪಾಲನೆ ಮಾಡಿದವನು ಸತ್ಯ ಹರಿಶ್ಚಂದ್ರ. ಇಕ್ಷ್ವಾಕು ಮಹಾರಾಜ ಪಿತೃದೇವತಾ ಕಾರ್ಯದಲ್ಲಿ, ಶ್ರಾದ್ದದಲ್ಲಿ, ಪಿತೃಕಾರ್ಯದಲ್ಲಿ ಬಹಳ ಶ್ರದ್ಧೆಯನ್ನು ತೋರಿಸಿದವನು. ಅಂಥ ಧರ್ಮ ಅವನು ತೋರಿಸಿದ. ಯಯಾತಿ ಬಾಳಿದ, ನಹುಷ ಚಕ್ರವರ್ತಿ ಇವರೆಲ್ಲ ಹೇಗೆ ಬಾಳಿದರು ಅಂತ ಅವರ ಕಥೆಗಳನ್ನು ಹೇಳಿದ್ದಾರೆ. ಅಂಬರೀಷ, ಏಕಾದಶಿ ವ್ರತ ಮಾಡಿದಂಥ ಅಂಬರೀಷನ ಕಥೆ ಬರ್ತದೆ. ಅಂಬರೀಷನ ಜೀವನ ಹೇಳುವಾಗ ಸ್ವಲ್ಪ ವಿಶೇಷವಾಗಿ ಹೇಳಿದ್ದಾರೆ. ಅಂಬರೀಷ ಪರಮಾತ್ಮನಲ್ಲಿ, ಭಗವದ್ಭಕ್ತರಲ್ಲಿ, ಸಾಧುಗಳಲ್ಲಿ ಬಹಳ ಗೌರವ, ಬಹಳ ಭಕ್ತಿಯನ್ನು ಹೊಂದಿದವನು. ಕೇವಲ ವಿಷ್ಣುವಿನಲ್ಲಿ ಮಾತ್ರ ಅಲ್ಲ, ವಿಷ್ಣು ಭಕ್ತರಲ್ಲಿ, ಸಾಧುಗಳಲ್ಲಿ ಅಪಾರ ಭಾವ ಅಂದರೆ ಭಕ್ತಿ, ಅಪಾರ ಭಕ್ತಿಯನ್ನು ಹೊಂದಿದವನು. ಈ ಜಡವಾದ ಪ್ರಪಂಚ ಏನಿದೆ ಅದವನಿಗೆ ಲೋಷ್ಠವತ್ತು ಸ್ಮೃತಂ, ಮಣ್ಣಿನ ಹೆಂಟೆ. ಜಡ ಪ್ರಪಂಚವನ್ನು ಅಷ್ಟೇ, ಇದು ಬರೇ ಸಾಧನೆಗೋಸ್ಕರ ಇರೋದು ಅಂತ ಅಷ್ಟೇ ಭಾವಿಸಿದ್ದ. ಅದು ಸರ್ವಸ್ವ ಆಗಿದ್ದಿಲ್ಲ. ವಿಷ್ಣು ವೈಷ್ಣವರೇ ಸರ್ವಸ್ವ. ಬಂಗಾರವೂ ಕೂಡ ಮಣ್ಣಿನ ಹೆಂಟೆಗೆ ಸಮಾನ ಅವನಿಗೆ. ಬಂಗಾರವನ್ನು ಮಣ್ಣು ಸಮಲೋಷ್ಠ ಅಶ್ಮ ಕಾಂಚನ ಅಂತ ಗೀತೆಯಲ್ಲಿ ಹೇಳ್ತಾರೆ. ಲೋಷ್ಠ, ಅಶ್ಮ, ಕಾಂಚನ, ಕಬ್ಬಿಣ ಆದರೂ ಅಷ್ಟೇ, ಬೆಳ್ಳಿ ಆದರೂ ಅಷ್ಟೇ, ಬಂಗಾರ ಆದರೂ ಅಷ್ಟೇ, ಮಣ್ಣಿನ ಹೆಂಟೆ ಆದರೂ ಅಷ್ಟೇ. ಅದರಲ್ಲಿ ಭಾವನೆ ಇರೋದೇ ಇಲ್ಲ. ಪರಮಾತ್ಮನ ಪಾದದ್ದೇ ಚಿಂತನೆ. ಹಾಗಿದ್ದ ಅಂಬರೀಷ. ಬಹಳ ವಿಚಿತ್ರ ಶ್ಲೋಕ ಇದು. ಎಷ್ಟು ಸ್ವಾರಸ್ಯವಾಗಿದೆ ಈ ಶ್ಲೋಕದಲ್ಲಿ ನೋಡಿ. ಅಂಬರೀಷ ಹೇಗಿದ್ದ? ಮನಸ್ಸನ್ನು ಯಾವಾಗಲೂ ಭಗವಂತನ ಪಾದಾರವಿಂದದಲ್ಲಿ ಇಡ್ತಿದ್ದ. ವಚಾಂಸಿ ವೈಕುಂಠ ಗುಣಾನುವರ್ಣನೆ. ತನ್ನ ಮಾತು, ವಾಗೀಂದ್ರಿಯ, ವೈಕುಂಠ ಅಂದರೆ ಪರಮಾತ್ಮ, ಅವನ ಗುಣಕೀರ್ತನೆಯಲ್ಲೇ ತನ್ನ ಮಾತು, ನಾಲಿಗೆ, ಬೇರೆ ಯಾವುದರಲ್ಲೂ ಆಸಕ್ತಿ ಇಲ್ಲ. ಯಾವಾಗಲೂ ಭಗವಂತನ ಕಥೆಗಳನ್ನು ತನ್ನ ಆಪ್ತರಿಗೆ ಹೇಳ್ತಾ ಇದ್ದ ಅಂಬರೀಷ. ಬಹಳ ಹೊತ್ತು ಕೂತ್ಕೊಂಡು ಮನಸ್ಸನ್ನು ಪಾದಾರವಿಂದದಲ್ಲಿಟ್ಟು ಧ್ಯಾನ ಮಾಡೋನು. ತನ್ನ ಊರಿನ ಹರಿಮಂದಿರಕ್ಕೆ ಹೋಗಿ 2 ಕೈಯಿಂದ ತಾನೇ ಹರಿಮಂದಿರ ಮಾರ್ಜನ ಮಾಡ್ತಿದ್ದಂತೆ. 2 ಕೈಯಿಂದ ಕಸ ಗುಡಿಸಿ ಒರೆಸಿ ತನ್ನ ಊರಿನ ದೇವಾಲಯದಲ್ಲಿ ತಾನು ಹೋಗಿ ಆ ಕೆಲಸ ಮಾಡ್ತಿದ್ದಂತೆ. ಕಸ ಗುಡಿಸ್ಬೇಕು, ಒರೆಸಬೇಕು. ನನ್ನ ಊರಿನ ದೇವರು ನನ್ನ ಪ್ರಜೆಗಳನ್ನು ಕಾಪಾಡ್ತಾ ಇದ್ದಾರೆ,
ಇನ್ನೊಬ್ಬರನ್ನ ಯಾಕೆ ಇಡಬೇಕು? ನನ್ನ ದೇವರ ಕೆಲಸ ನಾನು ಮಾಡ್ತೇನೆ, ನಮ್ಮ ತಾಯಿ ಶುಶ್ರೂಷೆ ನಾವು ಮಾಡೋ ಹಾಗೆ, ನಮ್ಮ ದೇವರು ನಾವು ಮಾಡ್ತೇವೆ ಅಂಥೇಳಿ ಕರವು ಹರಿಯರು 2 ಕೈಯಿಂದ, ಅಷ್ಟು ಗೌರವ. 2 ಕೈಯಿಂದ ಹರಿಮಂದಿರ, ಒಂದೇ ಕೈಯಿಂದ ಮಾಡಲಿಕ್ಕೆ ಬರ್ತದೆ. ಶ್ರುತಿಂ ಚಕಾರಾಚ್ಯುತ ಸತ್ಕಥೋದಯೇ, ಒಂದು ಕಿವಿಯಿಂದ ಹರಿಕಥೆ ಕೇಳ್ತಿದ್ದ. ಒಂದು ಕಿವಿಯಿಂದ ಕೇಳ್ತಿದ್ದ ಅಂತಂದರೆ ಏನರ್ಥ? ಎಲ್ಲಿಯಾದರೂ ಹಾಕಿ ಕೇಳಲಿಕ್ಕೆ ಸಾಧ್ಯನಾ? ಒಂದೇ ಕಿವಿ ಕೇಳೋದು, 2 ಕಿವಿಗೆ ಬಿದ್ದೇ ಬೀಳ್ತದೆ. ಏನಾದರೂ ಹೇಳಿದರೆ, ಹರಿಕಥೆ ಹೇಳಿದರೆ 2 ಕಿವಿಗೆ ಬಿದ್ದೇ ಬೀಳ್ತದೆ. ಗೌರವದಿಂದ 2 ಕೈಯಿಂದ ಹರಿಮಂದಿರ ಮಾರ್ಜನ ಮಾಡಬೇಕು. ದೇವರ ಕೆಲಸ ಎಲ್ಲ ಮಂಗಳಾರತಿ ಮಾತ್ರ ಒಂದು ಕೈಯಿಂದ ತೊಗೋಬೇಕು ಅಷ್ಟೇ. ಅದಕ್ಕೆ 2 ಕೈ ಹಾಕಬಾರ್ದು, ಒಂದೇ ಕೈಯಿಂದ ಮಂಗಳಾರತಿ ತೊಗೊಳ್ಬೇಕು. ಇನ್ನೆಲ್ಲ 2 ಕೈಯಿಂದ ಮಾಡ್ತಾರೆ ದೇವರ ಕೆಲಸ. ಹರಿಕಥೆಯನ್ನು ಒಂದು ಕಿವಿಯಿಂದ ಅಂದರೆ ಅದರಲ್ಲೂ ಬಲಗಿವಿಯಿಂದ ಮಾತ್ರ ಹರಿಕಥೆ ಕೇಳ್ತಿದ್ದ. ಏನು ಅಭಿಪ್ರಾಯ ಅಂದರೆ, ಭಗವಂತನ ಕಥಾಶ್ರವಣ ಮಾಡುವಾಗ ಇದು ಉತ್ತಮವಾಗಿರ್ತಕ್ಕಂಥ ಮಂತ್ರ, ಇದು ಮಹಾಮಂತ್ರ. ಪುರಾಣ ಅನ್ನೋದು ಭಗವಂತನ ಮಹಾಮಂತ್ರ ಅನ್ನುವ ಗೌರವ ಭಾವನೆ ಅವನಿಗಿತ್ತು. ಮಹಾಮಂತ್ರ ಉಪದೇಶ ತಗೋಬೇಕಾದ್ರೆ ಒಂದು ನಿಯಮ ಇದೆ. ಗಾಯತ್ರಿ ಮಂತ್ರೋಪದೇಶ, ಇನ್ಯಾರ್ದಾದ್ರೂ ಗುರುಗಳಿಂದ ಮಂತ್ರೋಪದೇಶ ತಗೋಬೇಕಾದ್ರೆ ಬಲಗಿವಿಯಿಂದ ಮಾತ್ರ ತಗೋಬೇಕು. ಗುರುಗಳ ಬಾಯಿ ಕಡೆ ಅವರು ಬಲಗಿವಿ ಇಟ್ಕೊಂಡು ಕೂಡಬೇಕು. ಗುರುಗಳು ಕೂಡ ಮೆಲ್ಲಕ್ಕೆ ಬಲಗಿವಿಯಲ್ಲಿ ಹೇಳಬೇಕು. ಗಾಯತ್ರಿ ಮಂತ್ರೋಪದೇಶ ಮಾಡುವಾಗಲೂ ತೊಡೆ ಮೇಲೆ ಕೂಡಿಸ್ಕೊಂಡು ಬಲಗಿವಿಗೆ ಮಾತ್ರ ಹೇಳ್ತಾರೆ, ಅದು ಎಡಗಿವಿಗೆ ಬೀಳಬಾರ್ದು ಹರಿಮಂತ್ರ. ಅಷ್ಟು ಮೆಲ್ಲಕ್ಕೆ ಬಲಗಿವಿಯಲ್ಲಿ ತಗೋಬೇಕು ಅಂತ ಶಾಸ್ತ್ರ ಇರೋದು. ಅವನು ಒಂದು ಕಿವಿಯಿಂದ ಹರಿಕಥೆ ಕೇಳ್ತಿದ್ದ ಅಂದರೆ ಬಲಗಿವಿಯಿಂದ ಹರಿಕಥೆ ಕೇಳ್ತಿದ್ದ ಅಂಬರೀಷ. ಅಂದರೆ ಹರಿಕಥೆ ಅಂತನ್ನೋದು ಅದು ಮಹಾಮಂತ್ರ ತುಲ್ಯ, ಮಹಾಮಂತ್ರ ಸ್ವರೂಪ. ಆದ್ದರಿಂದ ಬಲಗಿವಿಯಿಂದ ಕೇಳಬೇಕು, ಮಂತ್ರೋಪದೇಶ ಪಡೆದಂತೆ. ಇಷ್ಟು ಭಾವನೆ ಇತ್ತು ಅವನಿಗೆ ಅಂತ ವ್ಯಾಸರು ಆ ವಚನ ವ್ಯತ್ಯಾಸದಲ್ಲಿ ತಿಳಿಸ್ತಾರೆ. ಒಂದು ಕಡೆ ದ್ವಿವಚನ ಹಾಕಿದ್ದಾರೆ, ಒಂದು ಕಡೆ ಏಕವಚನ ಹಾಕಿದ್ದಾರೆ. ಶ್ರುತಿ ಅಂತ ದ್ವಿವಚನ ಸುಲಭವಾಗಿ ಹೇಳಬಹುದಾಗಿತ್ತು, ಏಕವಚನ ಹಾಕಿದ ಉದ್ದೇಶ ಹೀಗೆ. ಆದ್ದರಿಂದ ಪುರಾಣ ಅಂತಂದರೆ ಅದು ಮಹಾಮಂತ್ರ ತುಲ್ಯ ಅನ್ನೋ ಭಾವನೆಯಿಂದ ಎಲ್ಲರೂ ಪುರಾಣ ಕಥಾಶ್ರವಣ ಮಾಡಬೇಕು. ಹೇಳುವವರು ಹಾಗೆ ಮಂತ್ರೋಪದೇಶ ಹೇಳುವಾಗ ಏನೇನೋ ಹೇಳಲಿಕ್ಕಿಲ್ಲ ಮಂತ್ರೋಪದೇಶದ ಮಧ್ಯದಲ್ಲಿ. ಹಾಗೆ ಪುರಾಣ ಹೇಳುವಾಗಲೂ ಕೂಡ ಶುದ್ಧವಾಗಿ ಹೇಳಬೇಕು ಅನ್ನೋ ಅಭಿಪ್ರಾಯನೂ ಸೂಚಿತವಾಗ್ತದೆ. ಹೀಗೆ ಕಣ್ಣಿನಿಂದ ಭಗವಂತನ ಮೂರ್ತಿಯನ್ನು ನೋಡೋದು, ಮೂಗಿನಿಂದ ಭಗವಂತನಿಗೆ ನಿವೇದಿತವಾದ ತುಳಸಿ ಹೂವು ಅದನ್ನೇ ಆಗ್ರಹಣಿಸಬೇಕು. ತುಳಸಿ ಇಲ್ಲದ ಊಟವನ್ನು ಮಾಡ್ತಾನೇ ಇದ್ದಿಲ್ಲ. ಏನಿದ್ರೂ ತುಳಸಿಯಿಂದ ಭಗವಂತನಿಗೆ ಅರ್ಪಿತವಾದದ್ದನ್ನೇ ಸ್ವೀಕಾರ ಮಾಡೋದು. ಇಂಥ ನಿಯಮ ಇಟ್ಟುಕೊಂಡವನು ಅಂಬರೀಷ. ವಿಶೇಷ ಏಕಾದಶಿ ವ್ರತ ಮಾಡ್ತಿದ್ದ. ಅದನ್ನು ಪರೀಕ್ಷೆ ಮಾಡಲಿಕ್ಕೆ ಬಂದರು ದುರ್ವಾಸ ಋಷಿಗಳು. ಅವರು ಬರೋದು ಸ್ವಲ್ಪ ತಡ ಆಯಿತು, ಸ್ನಾನ ಮಾಡಿ ಬರೋದು. ದ್ವಾದಶಿ ದಿವಸ ನೀರಿನಿಂದ ಪಾರಣೆ ಮಾಡಿಬಿಟ್ಟ, ಜಲಪಾರಣೆ ಮಾಡಿದ. ಅಷ್ಟಕ್ಕೆ ಅವರು ಸಿಟ್ಟಾಗಿ ಜಟೆಯನ್ನು ನೆಲಕ್ಕೆ ಅಪ್ಪಳಿಸಿ ಒಂದು ಭೂತ ಸೃಷ್ಟಿ ಮಾಡಿದರು. ಎಲ್ಲಿ ಹೋದರೂ ಆ ಭೂತ ಬಿಡಲಿಲ್ಲ ಅಂಬರೀಷನನ್ನು, ಇವ್ರನ್ನ ದುರ್ವಾಸರನ್ನು. ಆ ಪರಮಾತ್ಮ ಸೃಷ್ಟಿ ಮಾಡಿದ ಸುದರ್ಶನ ಚಕ್ರ ಆ ಭೂತದ ಬೆನ್ನು ಹತ್ತಿತು. ದುರ್ವಾಸರು ಭೂತ ಸೃಷ್ಟಿ ಮಾಡಿದ್ದು ಅಂಬರೀಷನ ಮೇಲೆ. ಕೂಡಲೇ ಅಲ್ಲಿ ಪರಮಾತ್ಮನ ಚಕ್ರ ಬಂತು. ಅದನ್ನೂ ಹೇಳ್ತಾರೆ ವ್ಯಾಸರು. ಮೊದಲೇ ಕಳಿಸಿದಂತೆ ಪರಮಾತ್ಮ ಸುದರ್ಶನ ಚಕ್ರವನ್ನು. ದಿನತ್ರಯ ವ್ರತ, ದಶಮಿ, ಏಕಾದಶಿ, ದ್ವಾದಶಿ ಅಂತ 3 ದಿನದ ವ್ರತ. ದಶಮಿ ಬೆಳಗ್ಗೆ ಸುದರ್ಶನ ಚಕ್ರ ಬಂದಿತ್ತಂತೆ. 3 ದಿವಸದ ವ್ರತ ಮಾಡ್ತಿದ್ದಾನೆ. ದಶಮಿ ಒಂದೇ ಊಟ, ಏಕಾದಶಿ ನಿರಾಹಾರ ಮತ್ತು ದ್ವಾದಶಿ ಒಂದೇ ಊಟ. ಆ 3 ದಿನದ ವ್ರತದಲ್ಲಿ ಇವನಿಗೆ ತೊಂದರೆ ಬರಬಾರದು ಅಂತ ಸುದರ್ಶನ ಚಕ್ರ ಬಂದಿತ್ತು. ದ್ವಾದಶಿ ದಿವಸ ದುರ್ವಾಸರ ಭೂತ ಬೆನ್ನತ್ತಿದಾಗ ಆ ಸುದರ್ಶನ ಚಕ್ರ ಆ ಭೂತವನ್ನು ಸುಟ್ಟು ದುರ್ವಾಸರನ್ನೇ ಬೆನ್ನತ್ತಿ ಬಿಡ್ತಂತೆ. ಎಲ್ಲ ಕಡೆ ಓಡಿ ದುರ್ವಾಸರು ಕೊನೆಗೆ ವೈಕುಂಠಕ್ಕೆ ಹೋದರೆ ಭಗವಂತನು ಕೈ ಎತ್ತಿಬಿಟ್ಟ. ಅಹಂ ಭಕ್ತಪರಾಧೀನ, ಅಂಬರೀಷನ ಹತ್ರ ಹೋಗ್ರಿ. ಇಲ್ಲಿ ಬಂದು ಪುನಃ ದುರ್ವಾಸರು ಅಂಬರೀಷನನ್ನೇ ಕೇಳ್ಕೋತಾರೆ. ಸುದರ್ಶನ ಚಕ್ರ ಬಿಟ್ಟಿದ್ದಾನೆ ಪರಮಾತ್ಮ, ಅಲ್ಲಿ ಹೋದರೆ ನಿನ್ನ ಹತ್ರ ಹೋಗು ಅಂತ ಕಳಿಸಿದ್ದಾನೆ ಮಹಾನುಭಾವ. ಸುದರ್ಶನ ಚಕ್ರ ವಾಪಸ್ ಹೋಗೋ ಹಾಗೆ ಮಾಡು ಅಂತ. ಆಮೇಲೆ ಸುದರ್ಶನ ಚಕ್ರದ ಸ್ತೋತ್ರ ಮಾಡ್ತಾನೆ ಅಂಬರೀಷ. ಚಕ್ರ ಹೋಯಿತು ಅಂತ ಕಥೆ ಇದೆ. ಅಲ್ಲಿ ಹೇಳುವಾಗ ಭಾಗವತದಲ್ಲಿ ಅಂಬರೀಷ ಬ್ರಹ್ಮರುದ್ರಾದಿಗಳು ಕೂಡ ಅವರನ್ನು ಕೂಡ ಕೆಳಗೆ ಮಾಡಿಬಿಟ್ಟ ತನ್ನ ಭಕ್ತಿಯಿಂದ ಅಂತ ಉಂಟು. ಅಂಬರೀಷೆಯಲ್ಲಿ ಬ್ರಹ್ಮದೇವರಲ್ಲಿ ಬ್ರಹ್ಮರುದ್ರಾದಿಗಳು ಕೂಡ ಅಂಬರೀಷನ ಎದುರುಗಡೆ ಕೆಳಮಟ್ಟದವರಾದರು ಅಂತಂದರೆ ತಾತ್ಕಾಲಿಕವಾದ ಒಂದು ಪ್ರೀತಿಯನ್ನು, ಅನುಗ್ರಹವನ್ನು ಭಗವಂತ ಅಂಬರೀಷನ ಮೇಲೆ ಮಾಡಿದ್ದ. ಅದಕ್ಕೆ ಸರಿಯಾಗಿ ಆ ಭಗವಂತನ ಪ್ರೀತಿ, ಅವನ ಕೀರ್ತಿ ಅದು ಅಭಿವ್ಯಕ್ತ ಆಗಬೇಕು ಅಂತ ಹೇಳಿ ಬ್ರಹ್ಮಾದಿಗಳು ಕೂಡ ಅದಕ್ಕೆ ಸಹಕಾರ ಮಾಡಿದರು. ಅಲ್ಪರಾದರೂ ಕೂಡ ಕೆಲವು ಸಲ ಅವರಿಗೆ ಕೀರ್ತಿ ಬರಬೇಕು ಅಂತ ಪರಮಾತ್ಮನ ಸಂಕಲ್ಪ ಇರ್ತದೆ. ಅದಕ್ಕೆ ದೇವತೆಗಳು ಕೂಡ ಹಾಗೇ ನಡ್ಕೋತಾರೆ. ಅದರಿಂದ ಬ್ರಹ್ಮರುದ್ರಾದಿಗಳು ಕೂಡ ಹಾಗೇ ನಡ್ಕೊಂಡ್ರು. ಪರಮಾತ್ಮನ ಸಂಕಲ್ಪವೂ ಹಾಗೆ ಇತ್ತು. ಎಲ್ಲರೂ ಸೇರಿ, ಪರಮಾತ್ಮ ಬ್ರಹ್ಮರುದ್ರಾದಿಗಳು ಸೇರಿ ಅಂಬರೀಷನ ಕೀರ್ತಿಯನ್ನು ಅಭಿವ್ಯಕ್ತಗೊಳಿಸಿದರು ಅಂತ ಅರ್ಥ. ಅದು ತಾತ್ಪರ್ಯ ಅಷ್ಟೇ ಹೊರತು ಅಂಬರೀಷನೇ ದೊಡ್ಡವನಾಗಿಬಿಟ್ಟ ಅಂತ ಅಭಿಪ್ರಾಯ ಅಲ್ಲ. ಪರಮಾತ್ಮ ಮಾತ್ರ ಇವ್ರಿಗೆಲ್ಲರಿಗೂ ಕೀರ್ತಿ ತಂದುಕೊಟ್ಟ. ರುದ್ರದೇವರನ್ನು ಅನುಗ್ರಹ ಮಾಡಿದ. ದುರ್ವಾಸನು ಅವರು ಸ್ವಲ್ಪ ತಪ್ಪು ಹೇಳಿದ್ದರಂತೆ. ಏನು ಹೇಳಿದರು? ನೀರು ಕುಡಿದ್ರೆ ಅದು ವ್ರತಕ್ಕೇನೂ ಭಂಗ ಇಲ್ಲ,
ಬ್ರಾಹ್ಮಣರನ್ನ ಆಮಂತ್ರಣ ಮಾಡಿ ನೀರು ಕುಡಿಬಹುದು, ಊಟ ಮಾಡಬಾರ್ದಷ್ಟೇ ಹೊರತು ನೀರು ಕುಡಿದ್ರೂ ದೋಷ ಇಲ್ಲ. ನೀರು ಕುಡಿದಿದ್ದು ತಪ್ಪು ಅಂತ ಅಂದ್ರಲ್ಲ ದುರ್ವಾಸರು, ಅದೇ ಅನ್ಯಾಯ ಮುಕ್ತವಾನ್. ಅದು ಸ್ವಲ್ಪ ಅನ್ಯಾಯ ಹೇಳಿದ್ದವರು, ನ್ಯಾಯ ಮಾರ್ಗ ಏನೋ ಅದನ್ನು ಹೇಳಲಿಲ್ಲ. ಆದರೂ ಕೂಡ ಅವ್ರನ್ನ ಅನುಗ್ರಹ ಮಾಡಿದ ಪರಮಾತ್ಮ ಅಂತ ಕಥೆ ಬರ್ತದೆ. ಅಲ್ಲಿ ಆ ಅಂಬರೀಷ ಎಂಥ ಸಜ್ಜನಿಕೆ ಅವನದ್ದು. ಆ ದುರ್ವಾಸ ಋಷಿಗಳು ಭೂತವನ್ನೇ ಸೃಷ್ಟಿ ಮಾಡಿದ್ದರು. ಅವ್ರ ಮೇಲೆ ಸುದರ್ಶನ ಚಕ್ರ ಹೋಯಿತು. ಅವರು ಬಂದು ಅಂಬರೀಷನನ್ನೇ ಕೇಳ್ತಿದ್ದಾರೆ, ಸುದರ್ಶನ ಚಕ್ರ ವಾಪಸ್ ಹೋಗೋ ಹಾಗೆ ಮಾಡು ಅಂತ. ಸಜ್ಜನಿಕೆಯಿಂದ ಅಂಬರೀಷ ಸುದರ್ಶನ ಚಕ್ರ ಸ್ತೋತ್ರ ಮಾಡ್ತಾರೆ. ಅದು ಇನ್ನೊಂದು ಚರಿತ್ರೆ ಇದೇ ರೀತಿ ಬರ್ತದೆ. ಕಪಿಲನಾಮಕ ಪರಮಾತ್ಮನನ್ನು ಈ ಸಗರ ಚಕ್ರವರ್ತಿಯ ಮಕ್ಕಳು ಬಡಿಲಿಕ್ಕೆ ಹೋಗ್ತಾರೆ. ಕುದುರೆ ಕದ್ದಿದ್ದಾನೆ ಅಂತ ಅಪವಾದ ಹಾಕಿ ಹೋಗ್ತಾರೆ. ಆವಾಗ ಅಂಶುಮಂತ ಇವರೆಲ್ಲ ಹೋಗಿ ಅಲ್ಲಿ ಪ್ರಾರ್ಥನೆ ಮಾಡೋದುಂಟು. ಕಪಿಲನಾಮಕ ಪರಮಾತ್ಮನ ಹತ್ರ ಹೋಗಿ ಹಿಂದಿನ ಅವ್ರನ್ನೆಲ್ಲ ಉದ್ಧಾರ ಮಾಡಬೇಕು ಅಂತ ಹೇಳಿ ಗಂಗೆಯನ್ನು ತರಿಸ್ತಾರೆ. ಆವಾಗ ಕಪಿಲನಾಮಕ ಭಗವಂತನನ್ನು ಪ್ರಾರ್ಥನೆ ಮಾಡ್ತಕ್ಕಂಥ ಪ್ರಸಂಗ. ಜ್ಞಾನಪೂರ್ಣನಾದಂಥ ಪರಮಾತ್ಮನನ್ನು ಸನಂದನಾದಿ ಋಷಿಗಳೇ ಪೂರ್ತಿ ತಿಳ್ಕೊಳ್ಳಾರು. ಇನ್ನು ನಾನು ವಿಮೂಢನಾದ ನಾನೇನು ಸ್ತೋತ್ರ ಮಾಡಿಯೇನು ಅಂತ ಒಂದು ಮಾತಿದೆ. ಪರಮಾತ್ಮನನ್ನು ಸನಂದನಾದಿಗಳೇ ಸ್ತೋತ್ರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಪರಿಪೂರ್ಣವಾಗಿ, ನಾನೇನು ಮಾಡಿಯೇನು ಅನ್ನುವಾಗ ಸನಂದನಾದಿಗಳು ಅಂತ ಯಾಕೆ ಹೇಳಿದರು? ಸಾಧಾರಣವಾಗಿ ಸನಕಾದಿಗಳು ಅಂತ ಹೇಳೋದು ರೂಢಿ. ಬ್ರಹ್ಮದೇವರ ಮಕ್ಕಳಲ್ಲಿ ಮೊದಲನೆಯವರು ಸನಕಾದಿಗಳು ಅಂತ ಹೇಳೋದು ರೂಢಿ. ಅವನೇ ಮೊದಲನೆಯವನು ಸನಕ. ಇಲ್ಲಿ ಸನಂದನಾದ್ದೇಹಿ ಅಂತ ವ್ಯಾಸರು ಸನಕರನ್ನು ಬಿಟ್ಟುಬಿಟ್ಟಿದ್ದಾರೆ. ಸನಂದನಾದಿಗಳು ಅಂತ ಯಾಕೆ? ಆದಿ ಅಂತಂದರೆ ಸನಕರನ್ನು ಸೇರಿಸ್ಕೋಬಹುದು, ಆದರೆ ದೊಡ್ಡವ್ರನ್ನ ಮೊದಲಿಟ್ಟುಕೊಂಡು ಹೇಳಬೇಕು. ಸನಂದನಾದಿ ಅಂತ ಯಾಕೆ ಹೇಳಿದರು? ಒಂದು ವೇಳೆ ಸನಕಾದಿಗಳು ಅಂತ ಇಷ್ಟೇ ಹೇಳಿದರೆ ಸನ್ಯಾಸಿಗಳು ಅಂತ ಅಷ್ಟೇ ಅರ್ಥ ಆಗಿಬಿಡ್ತದೆ. ಯಾಕೆ? ಸನಕರು ಸನ್ಯಾಸಿಗಳು, ಸನಂದನರು ಸನ್ಯಾಸಿಗಳು, ಅವ್ರು 4 ಮಕ್ಕಳು ಸನ್ಯಾಸಿಗಳೇ ಆದರು. ಅದರಿಂದ ಸನಕಾದಿಗಳು ಪೂರ್ತಿ ತಿಳ್ಕೊಂಡಿಲ್ಲ ಅಂದರೆ ಸನ್ಯಾಸಿಗಳು ಪೂರ್ತಿ ತಿಳ್ಕೊಂಡಿಲ್ಲ ಅಂತ ಅಷ್ಟೇ ಅರ್ಥ ಆಗ್ತದೆ. ಸನ್ಯಾಸಿಗಳೂ ತಿಳ್ಕೊಂಡಿಲ್ಲ, ಗೃಹಸ್ಥಾಶ್ರಮಗಳಾದ ಋಷಿಗಳೂ ತಿಳ್ಕೊಂಡಿಲ್ಲ, ಆ ಅರ್ಥನೂ ಬರಬೇಕು. ಪರಮಾತ್ಮನನ್ನು ಸನಕಾದಿಗಳು ತಿಳ್ಕೊಂಡಿಲ್ಲ ಅಂದರೆ ಆ ಗುಂಪು ಮಾತ್ರ ಹೇಳಿದಾಗಾಗ್ತದೆ. ಅದಕ್ಕೋಸ್ಕರ ಸನಕಾದಿ ಅಂತ ಹೇಳೋ ಜಾಗದಲ್ಲಿ ಸನಂದನಾದಿ ಎಂದರು. ಸನಂದನಾದಿ ಅಂದರೆ ಗೃಹಸ್ಥಾಶ್ರಮ ಅನ್ನೋ ಅರ್ಥ ಹೇಗೆ ಸಿಗ್ತದೆ? ಗೃಹಸ್ಥಾಶ್ರಮಿಗಳೂ ತಿಳಿದಿಲ್ಲ ಅನ್ನೋದು ಹೇಗೆ ಸಿಗ್ತದೆ? ಸನಂದನ ಅನ್ನೋ ಶಬ್ದಕ್ಕೆ 2 ಅರ್ಥ. ಒಂದು ಸನಕರ ತಮ್ಮಂದಿರು ಸನಂದನ. ಇನ್ನೊಂದು ಸನಂದನ ಅಂತಂದರೆ ಗೃಹಸ್ಥಾಶ್ರಮಿ ಋಷಿಗಳು ಅಂತ ಅರ್ಥ. ಯಾಕೆಂದರೆ ನಂದನ ಅಂದರೆ ಮಗ, ಸನಂದನ ಅಂದರೆ ಮಗನಿಂದ ಕೂಡಿದವರು ಅಂದರೆ ಗೃಹಸ್ಥಾಶ್ರಮಿಗಳು ಅಂತ ಅರ್ಥ. ಹಾಗಾಗಿ ಸನಕಾದಿಗಳು ಅಂತಂದರೆ ಸನ್ಯಾಸಿಗಳು ಮಾತ್ರ ಆಗ್ತಿದ್ರು, ಸನಂದನಾದಿಗಳು ಅಂತಂದರೆ ನಂದನದಿಂದ ಕೂಡಿದವರು ಸನಂದನರು ಅಂದರೆ ವಸಿಷ್ಠಾದಿ ಋಷಿಗಳು. ಅವರೆಲ್ಲ ಮಕ್ಕಳುಳ್ಳವರು. ಸನ್ಯಾಸಿಗಳಿಗೆ ಮಕ್ಕಳು ಇರೋದಿಲ್ಲ ಅಂದರೆ ಇವರು ಬಾಲ ಸನ್ಯಾಸಿಗಳಿಗೆ. ಅಂಥ ಸನ್ಯಾಸಿಗಳನ್ನು ಸನಕಾದಿಗಳು ಅಂತ ತಗೊಂಡು ಸನಂದನಾದಿಗಳು ಅಂತ ಹೇಳೋದ್ರಿಂದ ಇವರು ಅರ್ಥ ಆಗ್ತಾರೆ, ಅವರೂ ಸಿಗ್ತಾರೆ. ಈ ದೃಷ್ಟಿಯಿಂದ ಸನಂದನಾದಿ ಅನ್ನೋ ಶಬ್ದ ಬಂದಿದೆ. ಗೃಹಸ್ಥಾಶ್ರಮಿಗಳಾದ ವಸಿಷ್ಠಾದಿಗಳು ಅಂತಲೂ ಅರ್ಥ ಮಾಡಬೇಕು. ಸೂರ್ಯವಂಶ ಚಂದ್ರವಂಶದ ರಾಜರುಗಳ ಕಥೆ ಹೇಳಿ ಚಂದ್ರವಂಶದ ರಾಜರ ಚರಿತ್ರೆ ಹೇಳ್ತಾ ವಸುದೇವನ ಮಗ ಶ್ರೀಕೃಷ್ಣ ಅವತಾರ ಮಾಡಿದ ಅಂತ ವಿಚಾರ ಬರ್ತದೆ. ಕೃಷ್ಣಾವತಾರದಲ್ಲಿ ಪ್ರಧಾನವಾಗಿ ಕೃಷ್ಣ ಮಾಡಿದ್ದೇನು? ಅರ್ಘ್ಯ ಕೊಡುವಾಗಲೇ ಹೇಳ್ತೇವೆ, ಜಾತಃ ಕಂಸವಧಾರ್ಥಾಯ ಭೂಭಾರ ಹರಣಾಯ ಚ. ಮೊದಲು ಕೃಷ್ಣ ಮಾಡಿದ್ದು ಕಂಸವಧೆ. ಅರಿಷಡ್ವರ್ಗಗಳಲ್ಲಿ ಮೊದಲಿರೋದು ಯಾವುದು? ಅರಿಷಡ್ವರ್ಗ ಅಂದರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ. ಅದೆಲ್ಲ 6 ಅರಿಗಳು. ಅದಕ್ಕೆ ಮೂಲಭೂತವಾದದ್ದು ಕಾಮ, ಆಸೆ. ಎಲ್ಲ ಆಸೆಯಿಂದಲೇ ಬರೋದು. ಆಸೆ ಈಡೇರದೇ ಇದ್ದಾಗ ಕೋಪ, ಆಸೆಯಿಂದಲೇ ಲೋಭ, ಮದ, ಮಾತ್ಸರ್ಯ. ಎಲ್ಲ ಆಸೆಯಿಂದ ಹಣ ಸಂಪಾದನೆ ಆದಾಗ ಮದ ಮಾತ್ಸರ್ಯಗಳೆಲ್ಲ ಬರಲಿಕ್ಕೆ ಸಾಧ್ಯ. ತನಗೊಂದು ಆಸೆ ಇರ್ತದೆ, ಅದು ಈಡೇರಲಿಲ್ಲ, ಇನ್ನೊಬ್ಬನಿಗೆ ಈಡೇರಿತು, ಮಾತ್ಸರ್ಯ ಉಂಟಾಗ್ತದೆ. ನನಗೆ ಹಾಕಲಿಲ್ಲ, ಅವನಿಗೆ ಹಾಕಿದರು ಅಂತಂದಾಗ ಮಾತ್ಸರ್ಯ ಬರ್ತದೆ. ನಮಗೂ 2 ಲಡ್ಡು ಹಾಕಿ ಅವನಿಗೂ ಹಾಕಿದರೆ ಯಾರೂ ಮಾತ್ಸರ್ಯ ಪಡಲ್ಲ. ಇಲ್ಲ ಬೇಕು ಅಂತ ನಾನು ಕಾಯ್ತಾ ಕೂತಿದ್ದೆ, ನಂಗೆ ಹಾಕಿದೆ ಅವನಿಗೆ ಹಾಕಿದೆ ಅಂತ ಅವನ ಮೇಲೆ ಹೊಟ್ಟೆ ಕಿಚ್ಚು ಬರ್ತದೆ. ನಮಗೆ ಪೂರ್ತಿ ಹಾಕಿದಾಗ ಇನ್ನೊಬ್ರು ಎಷ್ಟು ಬೇಕಾದ್ರೆ ಹಾಕಿಸ್ಕೊಳ್ಳಿ, ಆವಾಗ ಯಾರೂ ಸಂಕಟ ಪಡಲ್ಲ. ಬಡಿಸುವಾಗ ಆಕ್ರಮ ಎಲ್ಲದಕ್ಕೂ ಮೂಲ, ಎಲ್ಲ ಪಾಪಗಳಿಗೆ ಮೂಲ, ಅರಿಷಡ್ವರ್ಗಕ್ಕೂ ಮೂಲ ಕಾಮ. ಆ ಕಾಮದ ಪ್ರತಿನಿಧಿನೇ ಕಂಸ. ಆದ್ದರಿಂದ ಅರಿಷಡ್ವರ್ಗಗಳಿಗೆ, ಎಲ್ಲ ಪಾಪಕೃತ್ಯಗಳಿಗೆ ಮೂಲಭೂತನಾದವನು ಕಂಸ. ಅಲ್ಲಿಂದಲೇ ಪ್ರಾರಂಭ ಆಯಿತು ಕೃಷ್ಣನ ಭೂಭಾರ ಹರಣ. ಅದಕ್ಕೆ ಜಾತಃ ಕಂಸವಧಾರ್ಥಾಯ, ಕಂಸವಧೆಗೆ ಅವತಾರ ಮಾಡಿದವನು ಅಂತ ಹೇಳ್ತಾರೆ. ಯಾಕೆ ಅವನು ಕಾಮ ಪ್ರತಿನಿಧಿ ಅಂತಂದರೆ, ಕಾಲನೇಮಿ ಅಂತ ಒಬ್ಬ ಇದ್ದ ಅಸುರ. ಭಗವಂತನೇ ಕೊಂದ ಕಾಲನೇಮಿಯನ್ನು ಕೊಂದ. ಆ ಸತ್ತು ಹೋದಂಥ ಕಾಲನೇಮಿನೇ ಮತ್ತೆ ಪುನಃ ಕಂಸನಾಗಿ ಹುಟ್ಟಿದ.
ಆದ್ದರಿಂದ ಕಾಲನೇಮಿ ಅವನೇ ಕಂಸ. ಕಾಲನೇಮಿ ಯಾರು ಅಂತಂದರೆ ಮನಸ್ಸಿನಲ್ಲಿ ದುಷ್ಟಕಾಮನೆಯನ್ನು ಹುಟ್ಟಿಸ್ತಕ್ಕಂಥ ಅಸುರನೇ ಕಾಲನೇಮಿ. ಮನಸ್ಸಿನಲ್ಲಿ ಕೆಟ್ಟ ಬಯಕೆ, ಒಳ್ಳೆಯ ಬಯಕೆ ಬಂದರೆ ಅದು ರುದ್ರದೇವರಿಂದ ಬರೋದು. ಕೆಟ್ಟ ಕೆಟ್ಟ ಆಸೆಗಳು, ಕೆಟ್ಟ ಬಯಕೆಗಳು ಮನಸ್ಸಿಗೆ ಬಂತು, ಕಿರಿಕಿರಿ ಆಯಿತು, ಮನಸ್ಸಿಗೆ ಏನಾದರೂ ತುಂಬ ಡಿಪ್ರೆಷನ್ ಆಯಿತು ಅಂತಂದರೆ ಆವಾಗ ಕಂಸ ಇದ್ದಾನೆ ಅಂತ ಅರ್ಥ. ಆದ್ದರಿಂದ ಕೃಷ್ಣನ ಸ್ಮರಣೆ ಮಾಡಬೇಕು. ಕೃಷ್ಣವರ್ಣಂ ಕಲವು ಕೃಷ್ಣಂ, ಕಲಿಯುಗದಲ್ಲಿ ವಿಶೇಷ ಕೃಷ್ಣನ ಆರಾಧನೆ. ಯಾಕೆ ಅಂದರೆ ಕಲಿಯುಗದಲ್ಲಿ ಈ ಮನಸ್ಸಿಗೆ ಅಶಾಂತಿನೇ ಜಾಸ್ತಿ. ಎಲ್ಲರೂ ಹೇಳೋದದೆ, ಎಲ್ಲ ಇದೆ, ದೇವರೆಲ್ಲ ಕೊಟ್ಟಿದ್ದಾನೆ, ಮನಸ್ಸಿಗೆ ನೆಮ್ಮದಿ ಒಂದು ಕೊಟ್ಟಿಲ್ಲ ಅಂತ. ಏನು ಮಾಡಬೇಕು ತೊಗೊಂಡು? ಆ ನೆಮ್ಮದಿ ಬರೋದೇ ರುದ್ರದೇವರಿಂದ. ಮನಸ್ಸು ಹಾಳಾಗೋದು, ಅದಕ್ಕೆ ಕಿರಿಕಿರಿ ಆಗೋದೇ ಕಾಲನೇಮಿಯಿಂದ, ಕಂಸನಿಂದ. ಕೃಷ್ಣನನ್ನು ಅದಕ್ಕೆ ವಿಶೇಷ ಆರಾಧನೆ ಮಾಡಬೇಕು ಅಂತ ಆಚಾರ್ಯರು ಎಲ್ಲ ವ್ರತಗಳ ಪೈಕಿ ವಿಶೇಷ ಕೃಷ್ಣಾಷ್ಟಮಿ ವ್ರತ ಹೇಳ್ತಾರೆ. ಕೃಷ್ಣನನ್ನು ಪೂಜೆ ಮಾಡಿರಿ, ಕಲಿಯುಗದಲ್ಲಿ ಮನಸ್ಸು ಶಾಂತವಾಗಿರ್ತದೆ. ಕಾಲನೇಮಿ ಕಂಸನನ್ನು ಕೊಲ್ಲುವವನು ಅವನು. ಹೀಗೆ ಕೃಷ್ಣ ಅವತಾರ ಮಾಡಿದ್ದೇ ಕಂಸನ ವಧೆಗೋಸ್ಕರವಾಗಿ. ಅಂದರೆ ಇದರಿಂದ ಏನು ತೋರಿಸ್ತಾನೆ ಅಂದರೆ, ನಾನು ಕಾಮಾದಿ ದೋಷ ದೂರ. ಆಸೆ, ಕಾಮ ಅಂದರೆ ಆಸೆ, ಅದರ ಪ್ರತಿನಿಧಿನೇ ಕಂಸ, ಕಾಲನೇಮಿ ಕಂಸ. ಅವನನ್ನು ಕೊಂದದ್ರಿಂದ ನನಗಿದು ಯಾವುದೂ ಕೂಡ ಇಲ್ಲ ಅಂತ ತೋರಿಸ್ತಾ ಇದ್ದಾನೆ ಶ್ರೀಕೃಷ್ಣ. ಏನೇನು ಕೃಷ್ಣನ ಲೀಲೆಗಳಲ್ಲಿ ಏನು ಭಾವ ಅಡಗಿದೆ, ಏನು ಭಾವ ತುಂಬಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು. ಅದು ಹಿಂದಿನವರು ಬರೆದಿಟ್ಟಿದ್ದಾರೆ, ಸಾಧ್ಯವಾದಷ್ಟು ಅದನ್ನು ಹುಡುಕಿ ತೆಗಿಬೇಕು. ಪ್ರತಿ ಮಹಾಭಾರತನೂ ಅಷ್ಟೇ, ಕೃಷ್ಣನ ಕಥೆನೂ ಅಷ್ಟೇ, ಎಲ್ಲವೂ ಕೂಡ ಭಾವಪೂರ್ಣವಾದದ್ದು. ಆಚಾರ್ಯರು ಹೇಳ್ತಾರೆ ಮಹಾಭಾರತದ ಬಗ್ಗೆ, ಬರೀ ಮೇಲ್ನೋಟದ ಕಥೆ ಅಲ್ಲ. ಮಹಾಭಾರತ ಅಂತಂದರೆ ಏವಂ ಅಧ್ಯಾತ್ಮನಿಷ್ಠಂ ಹಿ ಭಾರತಂ ಸರ್ವಮುಚ್ಯತೆ. ಸಮಗ್ರ ಭಾರತವೂ ಕೂಡ ಅಧ್ಯಾತ್ಮನಿಷ್ಠವಾಗಿದೆ. ಅಧ್ಯಾತ್ಮನಿಷ್ಠ ಅಂತಂದರೆ ಅದಕ್ಕೆ ಹೊಸ ಅರ್ಥನೇ ಇದೆ, ಆಧ್ಯಾತ್ಮಿಕ ಅರ್ಥ. ಅದನ್ನು ನೀವು ತಿಳ್ಕೊಳ್ಳಿ. ಕೃಷ್ಣನ ಚರಿತ್ರೆ ಹಾಗೆ. 3 ಕಡೆ ಇದ್ದ ಕೃಷ್ಣ. ಮಧುರೆಯಲ್ಲಿ ಹುಟ್ಟಿದ, ನಂದಗೋಕುಲದಲ್ಲಿ ಬೆಳೆದ, ಅಲ್ಲಿಂದ ವೃಂದಾವನಕ್ಕೆ ಹೋದ. ಏನಿದರ ಅರ್ಥ? ತ್ರಿಧಾಮ ಅಂತ ಪರಮಾತ್ಮನಿಗೆ ಹೆಸರು. 3 ಧಾಮ, ಅನಂತಾಸನ, ಶ್ವೇತದ್ವೀಪ, ವೈಕುಂಠ ಅಂಥ ತ್ರಿಧಾಮನೇ ಈ ಪರಮಾತ್ಮ ಅಂತ ತೋರಿಸಲಿಕ್ಕೆ 3 ಸ್ಥಳಗಳನ್ನು ಆರಿಸ್ಕೊಂಡಿದ್ದಾನು ಭಗವಂತ. ಹೀಗೆ ಪ್ರತಿಯೊಂದು. ಬೆಣ್ಣೆ ಕದ್ದ, ಬೆಣ್ಣೆ ಬಹಳ ಇಷ್ಟ ಶ್ರೀಕೃಷ್ಣನಿಗೆ. ಏನರ್ಥ? ವಾಯುದೇವರು ಅಂದರೆ ಅತ್ಯಂತ ಪ್ರಿಯರು ಅಂತ ಅರ್ಥ. ಅದಕ್ಕೆ ಬೆಣ್ಣೆ ಕದ್ದ ಅಂತ. ಯಾಕೆ ಅಂದರೆ ಬೆಣ್ಣೆಯಲ್ಲಿ ವಾಯುದೇವರು ಅದಕ್ಕೆ ಅಭಿಮಾನಿಗಳು. ಒಂದೊಂದಕ್ಕೂ ಒಬ್ಬೊಬ್ಬರು ಅಭಿಮಾನಿ. ಅನ್ನಾಭಿಮಾನಿ ಚಂದ್ರ ಇದ್ದ ಹಾಗೆ ಬೆಣ್ಣೆಗೆ ಅಭಿಮಾನಿ ವಾಯುದೇವರು. ಅದಕ್ಕೆ ಬೆಣ್ಣೆ ಮುದ್ದೆಯಲ್ಲಿ ಕೃಷ್ಣನಿಟ್ಟು ದಾನ ಕೊಡ್ತಿರ್ತಾರೆ. ಬೆಣ್ಣೆ ಮುದ್ದೆ ಒಳಗೆ ಡೊಗ್ಗಾಲ ಕೃಷ್ಣನ ಬಚ್ಚಿಟ್ಟು ಕೊಡ್ತಾರೆ. ಬೆಣ್ಣೆಯಲ್ಲೇ ಅಲಂಕಾರ ಮಾಡ್ತಾರೆ. ಯಾಕೆ? ವಾಯುದೇವರ ಮೇಲೆ ಬಹಳ ಪ್ರೀತಿ. ಯಾಕೆ ವಾಯುದೇವರ ಮೇಲೆ ಪ್ರೀತಿ? ಭಗವಂತನ ಗುಣಪೂರ್ಣತ್ವವನ್ನು ಸಮರ್ಥನೆ ಮಾಡಿದವರು ವಾಯುದೇವರು. ನಿರ್ಗುಣ, ನಿರ್ಗುಣ, ನಿರಾಕಾರ ಅಂತ ಎಲ್ಲರೂ ಹೇಳುವಾಗ ವಾಯುದೇವರೇ ಪರಮಾತ್ಮನನ್ನು ಗುಣಪೂರ್ಣ ಅಂತ ತೋರಿಸಿದವು. ವೇದ ಹೇಳ್ತದೆ, ಭಗವಂತ ನಿಮ್ಮ ಮೇಲೆ ಪ್ರೀತನಾಗಬೇಕಾದ್ರೆ ಮುಖ್ಯವಾಗಿ ಗುಣಪೂರ್ಣ ಅಂತ ತಿಳ್ಕೊಳ್ರಿ ಸಾಕು. ಅಷ್ಟು ತಿಳ್ಕೊಂಡ್ರೆ, ಅಷ್ಟನ್ನು ಹೇಳಿದರೆ ಎಷ್ಟು ಪ್ರೀತಿ ಆಗ್ತದೋ ಇನ್ಯಾವುದರಿಂದಲೂ ಅಷ್ಟು ಪ್ರೀತಿ ಇಲ್ಲ. 4ನೇ ಸ್ಕಂದದಲ್ಲಿಯೂ ಬರ್ತದೆ. ಒಳ್ಳೆ ಆಕಳು ತುಪ್ಪ ತಂದು, ಅದರಲ್ಲಿ ಒಳ್ಳೆ ತುಪ್ಪನೇ ತಂದು ಅಗ್ನಿಗೆ ಹಾಕುವಾಗ ಅಲ್ಲಿ ಭಗವಂತ ಎಷ್ಟು ತೃಪ್ತನಾಗ್ತಾನೋ ಅದಕ್ಕಿಂತ ಹೆಚ್ಚು ತೃಪ್ತಿ ಬ್ರಾಹ್ಮಣರು ಒಂದೊಂದು ತುತ್ತು ಬಾಯಿಗೆ ಇಟ್ಟುಕೊಳ್ಳುವಾಗ ಆಗ್ತದೆ. ಅಂಥ ಪ್ರೀತಿ ಭಗವಂತನಿಗೆ ಆಗ್ತದಂತೆ. ಬ್ರಾಹ್ಮಣಾಗ್ನಿಯಲ್ಲಿ, ವಿಪ್ರಾಗ್ನಿಯಲ್ಲಿ ಹೋಮ ಮಾಡುವಾಗ ಒಂದೊಂದು ತುತ್ತು ಇಟ್ಟುಕೊಳ್ಳುವಾಗ ಅಷ್ಟು ಸಂತೋಷ ಪಡ್ತಾನಂತೆ ಪರಮಾತ್ಮ, ಬರೀ ಅಗ್ನಿಯಲ್ಲಿ ತುಪ್ಪ ಹಾಕೋದಕ್ಕಿಂತ ಅಂತ ಉಂಟು. ಹೀಗೆ ಭಗವಂತ ಅತ್ಯಂತ ಪ್ರೀತನಾಗೋದು ಬ್ರಾಹ್ಮಣರ ಮೇಲೆ. ಅವರು ಒಂದು ತುತ್ತು ಬಾಯಿಗೆ ಯಾಕಷ್ಟು ಪ್ರೀತಿ? ಆ ಬ್ರಾಹ್ಮಣರೇ ಭಗವಂತನನ್ನು ಗುಣಪೂರ್ಣ ಅಂತ ಸಾರಿದವು. ಎಲ್ಲ ಕಡೆ ಸಾರುವವರೇ ಅವರು ಗುಣಪೂರ್ಣ ಗುಣಪೂರ್ಣ ಅಂತ ಪ್ರಚಾರ ಮಾಡುವರು. ಸನಕಾದಿಗಳು ಭಗವಂತನ ಮನೆಗೆ ಮಂದಿರಕ್ಕೆ ಹೋಗುವಾಗ ಜೈವಿಜಯರು ತಡೆದರು. ಜೈವಿಜಯರು ತಡೆದಾಗ ಪರಮಾತ್ಮ ಬರ್ತಾನೆ. ಬಂದು ಆ ಸನಕಾದಿಗಳ ಹತ್ರ ಹೇಳ್ತಾನೆ, ನೀವೇನು ಜೈವಿಜಯರಿಗೆ ಶಾಪ ಕೊಟ್ಟಿದ್ದೀರಿ, ಭೂಮಿಯಲ್ಲಿ ಹುಟ್ಟ್ರಿ ಅಂತ ನಾನು ಅನುಮೋದನೆ ಮಾಡ್ತೇನೆ ಎಂದ ಪರಮಾತ್ಮ. ನಾನು ಅನುಮೋದನೆ ಮಾಡ್ತೇನೆ, ಯಾಕೆಂದರೆ ನೀವು ಬ್ರಾಹ್ಮಣರು, ನಿಮ್ಮನ್ನು ಒಳಗಡೆ ಬಿಡದೆ ಹೊರಗಡೆ ತಡೆದು ಬಾಗಿಲಲ್ಲಿ ನಿಲ್ಲಿಸೋದು ಅಂದರೆ ಏನರ್ಥ? ನಿಮ್ಮಿಂದಲೇ ನನಗೆ ಪಬ್ಲಿಸಿಟಿ ಬಂದಿರೋದು ಅಂತಾನೆ. ನನ್ನ ಗುಣಗಾನ ಮಾಡಿದರೆ ಸಾಕು, ಒಂದು ನಾಮ ಕೀರ್ತನೆ ಮಾಡಿದರೆ ಸಾಕು, ಪಾಪ ಪರಿಹಾರ ಮಾಡಿಕೊಂಡು ಮೋಕ್ಷಕ್ಕೆ ಹೋಗ್ತಾರೆ ಅಂತ ನೀವು ಹೇಳಿದ್ರಿಂದಲೇ ಎಲ್ಲರೂ ನನ್ನ ನಾಮ ಕೀರ್ತನೆ ಮಾಡ್ತಿದ್ದಾರೆ. ನೀವು ಹೇಳದೆ ಹೋಗಿದ್ದರೆ ಯಾರಿಗೆ ಗೊತ್ತಾಗ್ತಿತ್ತು? ನನ್ನ ನಾಮಕ್ಕೆ ಇಷ್ಟು ಮಹತ್ವ ಇದೆ ಅಂತ ಯಾರಿಗೆ ಗೊತ್ತಾಗ್ತಿತ್ತು? ಆದ್ದರಿಂದ ಸೋಹಂ ಭವದ್ಭ್ಯ ಉಪಲಬ್ಧ ಸುತೀರ್ಥ ಕೀರ್ತಿ. ನೀವಲ್ವೇ ನಮಗೆಲ್ಲ ಕಡೆ ಪ್ರಚಾರ ತಂದು ಕೊಟ್ಟವರು. ಎಂಥ ದೊಡ್ಡ ಮಾತಾಡ್ತಾನೆ. ಪುರಾಣ ಹೇಳಿದರೆ ಇಷ್ಟು ದೊಡ್ಡ ಮಾತು ಪರಮಾತ್ಮಂದು. ನೀವು ನನಗೆ ಪಬ್ಲಿಸಿಟಿ ಕೊಟ್ಟವರು, ನಿಮ್ಮಿಂದಲೇ ನನಗೆ ಕೀರ್ತಿ ಪ್ರಚಾರ ಆಗಿ ಹೋಯಿತು. ಅಂಥ ನಿಮ್ಮನ್ನು ನನ್ನ ಮನೆ ಒಳಗೆ ಬಿಡದಿದ್ದರೆ ಏನರ್ಥ? ನೀವು ಕೊಟ್ಟ ಶಾಪ ಸರಿಯಾಗೇ ಇದೆ ಅಂದ್ಬಿಟ್ಟ ಪರಮಾತ್ಮ. ನಾರದರು ಒಂದು ಸಲ ಪರಮಾತ್ಮನ ಮನೆಗೆ ಬಂದಾಗ ನಾರದರನ್ನ ಕೂಡಿಸಿ
ನಾರದರನ್ನು ಕೂಡಿಸಿ ಪಾದ ತೊಳಿತಾನೆ. ಭಗವಂತ ನಾರದರ ಪಾದ ತೊಳಿತಾನೆ. ಆಗ ನಾರದರು ಹೇಳ್ತಾರೆ, ನಿನಗೆ ಬ್ರಹ್ಮಣ್ಯ ದೇವ ಅಂತ ಬಿರುದು ಕೊಟ್ಟಿದ್ದಾರಲ್ಲ, ಸಾರ್ಥಕ ಆಯಿತು ಅಂತ. ಅಷ್ಟು ಬ್ರಾಹ್ಮಣರನ್ನೇ ದೇವ ಅಂತ ತಿಳ್ಕೊಂಡವು ಅವನಂತ ಪರಮಾತ್ಮ ಅಂತ. ಭೃಗು ಋಷಿಗಳು ಕಾಲಿಲಿ ಒದ್ರೆ, ಪರಮಾತ್ಮನ ವೈಷ್ಠ ಸ್ಥಳಕ್ಕೆ ಒದ್ರೆ, ಲಕ್ಷ್ಮೀದೇವಿ ಕೈಯಿಂದ ಬಿಸಿನೀರು ತರಿಸಿ ಆ ಪಾದ ತೊಳೆದು ತಾನು ಪ್ರೋಕ್ಷಣೆ ಮಾಡಿಕೊಂಡು ವೈಕುಂಠಕ್ಕೆಲ್ಲ ಪ್ರೋಕ್ಷಣೆ ಮಾಡಿದ್ರಂತೆ. ಲಕ್ಷ್ಮೀದೇವಿಗೂ ಮಾಡಿದ್ರಂತೆ. ಅದಕ್ಕೆ ಲಕ್ಷ್ಮೀದೇವಿಗೆ ಸಿಟ್ಟು ಬಂತಂತೆ. ನಿಮ್ಮ ಎದೆಯಲ್ಲಿ ನಾನು ಕೂತಿದ್ದೀನಿ, ಅವ್ರು ಒದ್ದೇಟು ನನಗೆ ಬಿದ್ದಿದೆ, ನನಗೊದ್ದವ್ರಿಗೆ ಪಾದ ತೊಳೆದು ಮತ್ತು ಅದೇ ಪಾದದ ನೀರು ನನಗೆ ಸಿಡಿಸ್ತಿದ್ದೀರಿ, ಯಾಕಿರ್ಬೇಕು ನಿಮ್ಮ ಜೊತೆಗೆ ಅಂತ ಕೊಲ್ಲಾಪುರಕ್ಕೆ ಬಂದಂತೆ. ಹೋದರೂ ಇದೆಲ್ಲ ಗೊತ್ತಿದೆ ಪರಮಾತ್ಮನಿಗೆ, ಇಷ್ಟ ಆಗೇ ಆಗ್ತದೆ, ಅನರ್ಥ ಮುಂದೆ ಅಂತ ಗೊತ್ತಿತ್ತು. ಆದರೂ ಸಿಡಿಸಿಬಿಟ್ಟ. ಅವ್ರ ಎದುರುಗಡೆ ಏನೂ ಆಗಬಾರ್ದು ಅಂತ, ಅವ್ರಿಗೆ ಮರ್ಯಾದೆ ಕೊಡಬೇಕು ಅಂತ. ಹೀಗೆ ಭಗವಂತ ಆ ರೀತಿ ಬ್ರಾಹ್ಮಣರ ಮೇಲೆ ಅಷ್ಟು ಪ್ರೀತಿ ಯಾಕೆ? ತನ್ನ ಗುಣಪೂರ್ಣತ್ವವನ್ನು ಹೇಳಿದ್ದಾರೆ. ಬ್ರಾಹ್ಮಣರು ಗುಣಪೂರ್ಣತ್ವವನ್ನು ಪ್ರಚಾರ ಮಾಡಲಿಕ್ಕೆ ಕಾರಣ ಯಾರು? ವಾಯುದೇವರು ಬಂದು ಭಗವಂತ ಗುಣಪೂರ್ಣ ಅಂತ ಎಲ್ಲ ಕಡೆ ಪ್ರಚಾರ ಮಾಡಿದರು. ಆದ್ದರಿಂದ ವಾಯುದೇವರ ಮೇಲೆ ಬಹಳ ಪ್ರೀತಿ. ವಾಯುದೇವರ ಮೇಲೆ ಅಷ್ಟು ಪ್ರೀತಿ ಇದ್ದದ್ರಿಂದಲೇ ಬೆಣ್ಣೆ ಮೇಲೆ ಪ್ರೀತಿ. ಮಾರುತನು ನವನೀತದೊಳು ಅಂತಾರೆ ಜಗನ್ನಾಥದಾಸ. ವಾಯುದೇವರು ಬೆಣ್ಣೆ ಒಳಗಿದ್ದಾರೆ. ಆದ್ದರಿಂದ ಬೆಣ್ಣೆ ಅನ್ನೋದು ವಾಯುದೇವರ ಮೂರ್ತಿ ಇದ್ದ ಹಾಗೆ. ಹಾಗಾಗಿ ಭಗವಂತ ಬೆಣ್ಣೆ ಕದ್ದ ಅಂತ ಇವೆಲ್ಲ ದಶಮಸ್ಕಂಧದಲ್ಲಿ ಭಗವಂತನ ಚರಿತ್ರೆಯ ಅಂತರಾರ್ಥಗಳು ಇವೆಲ್ಲ. ದೇವಕಿ ಗರ್ಭದಲ್ಲಿ ಅವತಾರ ಮಾಡುವಾಗ ಪರಮಾತ್ಮ ದೇವಕಿ ಗರ್ಭದಲ್ಲಿದ್ದ. ಆಗ ಬ್ರಹ್ಮಾದಿಗಳೆಲ್ಲ ಬಂದು ಸ್ತೋತ್ರ ಮಾಡ್ತಾರೆ. ಬ್ರಹ್ಮಾದಿಗಳು ಸ್ತೋತ್ರ ಮಾಡ್ತಾರೆ, ಸ್ವಾಮಿ ನೀನು ಜ್ಞಾನಮೂರ್ತಿಯಾಗಿದ್ದಿ. ದ್ಯುಮನ್ ಅಂತಂದರೆ ಜ್ಞಾನಸ್ವರೂಪಿ ನೀನು. ನಿನ್ನ ಭಕ್ತರಾಗಿರ್ತಕ್ಕಂಥ ಜ್ಞಾನಿಗಳು ಸಂಸಾರ ಸಾಗರವನ್ನು ದಾಟಲಿಕ್ಕೆ ಒಂದು ನೌಕೆಯನ್ನು ಕಂಡುಹಿಡಿದಿದ್ದಾರೆ ಜ್ಞಾನಿಗಳು. ಅದು ಯಾವ ನೌಕೆ? ನಿನ್ನ ಪಾದಾರವಿಂದ ಅನ್ನುವಂಥ ನೌಕೆ. ನಿನ್ನ ಪಾದವೆಂಬ ನೌಕೆಯನ್ನು ಆಧರಿಸಿ ಅವಲಂಬಿಸಿ ಈ ಸಂಸಾರ ಸಾಗರವನ್ನು ದಾಟಿದ್ದಷ್ಟೇ ಅಲ್ಲ, ಉಳಿದವರು ದಾಟಲಿ ಅಂತ ಹೇಳಿ ಆ ನೌಕೆಯನ್ನು ಆ ಜ್ಞಾನಿಗಳು ತಮ್ಮ ಶಿಷ್ಯರಿಗಾಗಿ ಬಿಟ್ಟು ಹೋಗಿದ್ದಾರೆ. ಬಿಟ್ಟು ಹೋದದ್ದು ಮಾತ್ರ ಅಲ್ಲ, ನೌಕೆಯನ್ನು ತೊಗೊಂಡು ಹೋಗಿದ್ದಾರೆ. ಹೀಗೆ ಸ್ತೋತ್ರ ಮಾಡ್ತಿದ್ದಾರೆ. ಜ್ಞಾನಿಗಳು ಸಂಸಾರ ಸಾಗರ ದಾಟಲಿಕ್ಕೆ ನಿನ್ನ ಪಾದವೆಂಬ ನೌಕೆಯನ್ನು ಉಪಯೋಗಿಸ್ಕೊಂಡ್ರು, ಅದರಿಂದ ದಾಟಿದರು. ದಾಟಿದ ಮೇಲೆ ಇನ್ನೊಬ್ರಿಗೆ ಕಳಿಸ್ಬೇಕಲ್ಲ, ದೋಣಿಯನ್ನು ತೊಗೊಂಡು ಹೋಗ್ಬಿಟ್ರು ಸೀದಾ. ಅದಕ್ಕೆ ಶಿಷ್ಯರಿಗೂ ಕಳಿಸಿದರು, ಅವರು ದಾಟಲಿ ಅಂತ. ತಾವೂ ತೊಗೊಂಡೋದ್ರಂತ. ಮೋಕ್ಷಕ್ಕೆ ಹೋಗಿ ಆ ದೋಣಿಯನ್ನು ಸಂಸಾರಿಗಳಿಗೆ ಮತ್ತೆ ಕಳಿಸಿ ತಾವೂ ತೊಗೊಂಡು ಹೋದರು. ಒಗಟಿನ ಹಾಗೆ ಸ್ತೋತ್ರ ಇವೆಲ್ಲ. ಇದೆಂಥ ನೌಕೆ ಇದು? ಅದಕ್ಕೆ ಮಧ್ವಾಚಾರ್ಯ ಬರೀತಾರೆ, ಇದು ವಿರುದ್ಧ. ಯಾರೂ ಕೂಡ ದೋಣಿಯಿಂದ ದಾಟಿದ ಮೇಲೆ ಆ ದೋಣಿ ತೊಗೊಂಡು ಹೋಗೋದಿಲ್ಲ, ತಾವು ಬಿಟ್ಟೇ ಹೋಗ್ತಾರೆ. ಜ್ಞಾನಿಗಳು ಮಾತ್ರ ಭಗವಂತನ ಪಾದ ನೌಕೆಯನ್ನು ಅದರಿಂದ ದಾಟಿದ್ರು, ಶಿಷ್ಯರಿಗೂ ಬಿಟ್ಟರು, ತಾವೂ ತೊಗೊಂಡು ಹೋದರು. ಭಗವತ್ಪಾದ ಪೋತೋಸೌ ನಾಣ್ಯಪೋತ ಸಮೋ ಭವೇತ್. ಇದು ಬೇರೆ ದೋಣಿಯಂತೆ ಅಲ್ಲ, ಬೇರೆ ನೌಕೆಯಂತೆ ಅಲ್ಲ, ಇದು ವಿಲಕ್ಷಣ ನೌಕೆ. ವಾಮನ ಪುರಾಣದಲ್ಲಿದೆ, ಬ್ರಹ್ಮಾಂಡ ಪುರಾಣದಲ್ಲಿದೆ, ಎರಡೂ ಇದೆ. ಈ ಮಾತು ಎರಡು ಕಡೆನೂ ಬರ್ತದೆ. ಏನದು ಲೋಕ ವಿಲಕ್ಷಣ ನೌಕೆ ಅಂದರೆ, ಆ ಮೋಕ್ಷಕ್ಕೆ ಹೋಗಬೇಕಾದರೂ ಕೂಡ ಆ ಮೋಕ್ಷದಲ್ಲಿಯೂ ಕೂಡ ಈ ನೌಕೆ ಬೇಕೇ ಬೇಕಂತೆ. ಭಗವಂತನ ಪಾದ ಬಿಟ್ಟಿರ್ಲಿಕ್ಕೆ ಸಾಧ್ಯ ಇಲ್ಲ ಮೋಕ್ಷದಲ್ಲಿಯೂ ಕೂಡ. ಆದರೆ ಈ ದೋಣಿ ಬೇಕೇ ಬೇಕು. ನೀರು ದಾಟಲಿಕ್ಕೆ, ನದಿ ದಾಟಲಿಕ್ಕೆ ದೋಣಿ ಬೇಕೇ ಬೇಕು, ಬಹಳ ಮುಖ್ಯ ಅವಶ್ಯಕ. ದಾಟಿದ ಮೇಲೆ ಮುಗಿದೋಯ್ತು. ಡಾಕ್ಟ್ರ್ ಬೇಕು ಔಷಧ, ರೋಗ ವಾಸಿ ಆಗಲಿಕ್ಕೆ. ವಾಸಿ ಆದಮೇಲೆ ಮತ್ತೆ ಇನ್ನೊಂದು ಸಲ ಬಂದಾಗ ಬೇಕಷ್ಟೆ. ಹಾಗೆ ಇದು ಹಾಗಲ್ಲ. ಪರಮಾತ್ಮನ ಪಾದ ಅನ್ನೋ ದೋಣಿ ನದಿ ದಾಟಲಿಕ್ಕೆ ದೋಣಿ ಎಷ್ಟು ಅವಶ್ಯಕವೋ ಸಂಸಾರ ಸಾಗರ ದಾಟಲಿಕ್ಕೆ ಅಷ್ಟೇ ಅವಶ್ಯಕ. ಆಮೇಲೆ ಇದರ ಕೆಲಸ ಮುಗಿತು ಅಂತ ಬಿಟ್ಟು ಹೋಗೋ ಹಾಗಿಲ್ಲ, ಅದನ್ನು ಹಿಡ್ಕೊಂಡೇ ಇರಬೇಕು ಅಲ್ಲಿಯೂ ಕೂಡ. ಆದ್ದರಿಂದ ವಿಲಕ್ಷಣವಾದ ದೋಣಿ. ತಾವೂ ಆ ಪಾದವನ್ನು ಅವಲಂಬಿಸಿಕೊಂಡು ಆ ಪಾದದ ತತ್ವವನ್ನು ಶಿಷ್ಯರಿಗೂ ಕೂಡ ಹೇಳಿ ಜ್ಞಾನಿಗಳು ಮೋಕ್ಷಕ್ಕೆ ಹೋಗ್ತಾರೆ. ಹೀಗೆ ಸಂಸಾರ ಸಾಗರ ದಾಟುವ ದೋಣಿ, ತೊಗೊಂಡು ಹೋಗ್ತಕ್ಕಂಥ ದೋಣಿ ಭಗವಂತನ ಪಾದ ಅನ್ನುವಂಥ ದೋಣಿ. ಆ ದೋಣಿಯಿಂದ ದಾಟಿ ಆ ದೋಣಿಯನ್ನು ಅವಲಂಬಿಸಿಕೊಂಡು ಅದರಲ್ಲೇ ಇರ್ತಕ್ಕಂಥವ್ರು ಮೋಕ್ಷದಲ್ಲಿಯೂ ಕೂಡ ಅಂಥ ದೋಣಿ ಪರಮಾತ್ಮನ ಪಾದ ಅಂತ ಸ್ತೋತ್ರ ಮಾಡ್ತಾರೆ. ಗರ್ಭಸ್ತುತಿಯಲ್ಲಿ ಬರ್ತಕ್ಕಂಥದ್ದು. ಹೀಗೆ ಪ್ರಸಿದ್ಧವಾಗಿರ್ತಕ್ಕಂಥ ಸ್ತೋತ್ರಗಳು ಇದೆ. ಸತ್ಯವ್ರತಂ ಸತ್ಯಪರಂ ತ್ರಿಸತ್ಯಂ, ಅದು ಬಹಳ 10 ಸತ್ಯ ಶಬ್ದ ಇದೆ. ಭಗವಂತ ಸತ್ಯವ್ರತ ಅಂದರೆ ಏನಾದರೂ ವ್ರತ ಇದೆ ಭಗವಂತನಿಗೆ, ಅದು ಸತ್ಯವಾಗಿ ನಡೆಸ್ತಾನೆ. ಏನು ಪರಮಾತ್ಮನ ವ್ರತ? ಭಕ್ತರನ್ನು, ಶರಣಾಗತವಾದ ಭಕ್ತರಿಗೆ ಅಭಯ ಪ್ರದಾನ ಮಾಡ್ತೇನೆ, ಅದು ಸತ್ಯವ್ರತ. ಸತ್ಯಪರಂ, ಸತ್ಯವಾದ ಜಗತ್ತಿಗೆ ಪಾಲಕ. ಸತ್ಯವಾದ ಅಂದರೆ ಸಜ್ಜನರಿಗೆ ಜ್ಞಾನಾನಂದವನ್ನು ಕೊಡ್ತಕ್ಕಂಥವನು. ತ್ರಿಸತ್ಯಂ, 3 ವೇದದಲ್ಲಿ ಪ್ರತಿಪಾದ್ಯ. ಹೀಗೆ ಅನೇಕ ಬಾರಿ ಸತ್ಯ ಶಬ್ದಗಳಿಂದ ಘಟಿತವಾದಂಥ ಸ್ತೋತ್ರ. ಕೇಶಿ ಅಂತ ಒಬ್ಬ ಕುದುರೆ ರೂಪದಿಂದ ದಾನವ ಬಂದ. ಅವನನ್ನು ವಧೆ ಮಾಡಿದಾಗ ನಾರದರು ಬಂದು ಸ್ತೋತ್ರ ಮಾಡ್ತಾರೆ ಕೃಷ್ಣನನ್ನು. ಕೇಶಿ ದಾನವನನ್ನು ವಧೆ ಮಾಡಿ ನೀನು ಕೇಶವನಾಗಿದ್ದಿ,
ಕೇಶಿ ವಧೆ ಮಾಡಿದ್ರಿಂದ ಕೇಶವ. ನಮೋ ನಮಃ ಅಂತ ಸ್ತೋತ್ರ ಮಾಡುವಾಗ ಈ ಶ್ಲೋಕ. ತ್ವಾಂ ಈಶ್ವರಂ, ಜಗದೊಡೆಯನಾದ ನಿನ್ನನ್ನು ನಮಸ್ಕಾರ ಮಾಡ್ತೇನೆ. ಸ್ವಾಶ್ರಯಂ, ನಿನಗೆ ಆಶ್ರಯದಾತ ಬೇರೊಬ್ಬ ಇಲ್ಲ, ನಿನಗೆ ನೀನೇ ಆಶ್ರಯ, ಸ್ವಾವಲಂಬಿ. ಸಮಸ್ತ ನಾನಾ ರೀತಿಯಾದ ಪ್ರಪಂಚವನ್ನು ನಿನ್ನ ಮಾಯೆಯಿಂದ ನೀನು ಸೃಷ್ಟಿ ಮಾಡಿದ್ದಿ. ಆತ್ಮ ಮಾಯೆಯ ವಿನಿರ್ಮಿತ ಅಶೇಷ ವಿಶೇಷ ಕಲ್ಪನಂ. ಮಾಯಾ ಅಂದರೆ ಇಲ್ಲಿ ಇಚ್ಛಾ ಅಂತ ಅರ್ಥ. ಮಾಯಾ ಅಂದರೆ ಇಚ್ಛಾ. ಐಂದ್ರಜಾಲಿಕೆ ಹೇಗೆ ತನ್ನ ಮಾಯಾವಿದ್ಯೆಯಿಂದ ಪದಾರ್ಥಗಳನ್ನು ಸೃಷ್ಟಿ ಮಾಡ್ತಾನೆ, ಆ ರೀತಿ ಅಂತ ಅರ್ಥ ಇಟ್ಕೊಳ್ಬಾರ್ದು. ಮಾಯಾ ಶಬ್ದಕ್ಕೆ ಅನೇಕ ಅರ್ಥ ಇದೆ. ವ್ಯಾಸರು ಮೋಹಕ್ಕೋಸ್ಕರವಾಗಿ ಈ ಥರ ಬರೆದಿರ್ತಾರೆ. ಆತ್ಮಮಾಯೆಯ ಅಂದರೆ ಆತ್ಮನ ಇಚ್ಛೆ, ನಿನ್ನ ಸ್ವಂತ ಇಚ್ಛೆಯಿಂದ ನಾನಾ ವಿಧವಾದ ಪ್ರಪಂಚವನ್ನು ಸೃಷ್ಟಿ ಮಾಡಿದ್ದೀವಿ. ಒಂದಿದ್ದಾಗಿ ಇನ್ನೊಂದಿಲ್ಲ, ಒಂದಿದ್ದಾಗಿ ಇನ್ನೊಂದಿಲ್ಲ. ವಿಲಕ್ಷಣ ವಿಲಕ್ಷಣ ಸ್ವಭಾವಗಳನ್ನು ನೋಡ್ತಾ ಇದ್ದೇವೆ. ಗಿಡ ಮರಗಳಲ್ಲಿ, ಮನುಷ್ಯರಲ್ಲಿ, ಪ್ರಾಣಿಗಳಲ್ಲಿ, ಪಶುಗಳಲ್ಲಿ ಎಷ್ಟು ವೈಲಕ್ಷಣ್ಯ. ಕ್ರೀಡಾರ್ಥಂ, ಇದೆಲ್ಲ ಯಾಕೆ ಮಾಡಿದ್ದಿ ನೀನು? ಕ್ರೀಡಾರ್ಥಂ, ನಿನ್ನ ಕ್ರೀಡೆ ಅಷ್ಟು, ಕ್ರೀಡೆ, ಮತ್ತಿನ್ನೇನಿಲ್ಲ. ನಿನಗೇನು ಇದು ಈ ಪ್ರಪಂಚದಿಂದ ಸಾಧನೆ ಮಾಡಿ ಫಲ ಪಡಿಬೇಕಾಗಿಲ್ಲ. ಕ್ರೀಡಾರ್ಥಂ ಆದ್ಯಂತ ಅಂತ ಸಂಬೋಧನೆ. ಆದ್ಯಂತ, ಆದ್ಯಂತ ಅಂದರೆ ಅರ್ಥ ಆಗೋದಿಲ್ಲ. ಆದಿ ಅಂತ ಇಷ್ಟೇ ಇದೆ. ಆದ್ಯಂತ ಮನುಷ್ಯ ವಿಗ್ರಹಂ, ಮನುಷ್ಯ ರೂಪ ತಾಳಿದಂಥ ನಿನ್ನನ್ನು ನತೋಸ್ಮಿ ಧುರ್ಯಂ ಯದು ವೃಷ್ಣಿ ಸಾತ್ವತಾಂ. ಯಾದವರು, ವೃಷ್ಣಿಗಳು, ಸಾತ್ವತರು ಅಂತ ಮೂರು ಗುಂಪು. ಆ ಮೂರು ಗುಂಪಿನವರಿಗೆ ನೀನು ನೇತಾರನಾಗಿದ್ದಿ. ಧುರ್ಯಂ ಯದು ವೃಷ್ಣಿ ಸಾತ್ವತಾಂ ನತೋಸ್ಮಿ. ಎಲ್ಲ ಅರ್ಥ ಆಗ್ತದೆ. ನಮಗಿಲ್ಲಿ ಕನ್ಫ್ಯೂಸ್ ಮಾಡೋದು ಮಾಯಾ ಶಬ್ದ, ಅರ್ಥ ಆಗದೇ ಇರೋದು ಆದ್ಯಂತ ಶಬ್ದ. ಇದು ಅರ್ಥ ಆಗ್ತದೆ. ಮಾಯಾ ಅಂದರೆ ಅಪಾರ್ಥ ಆಗ್ತದೆ. ಮಾಯಾ ಅಂದರೆ ಇಚ್ಛೆ ಅಂತ ಅರ್ಥ ಮಾಡ್ಕೋಬೇಕು. ಆದ್ಯಂತ ಅಂತ ಸಂಬೋಧನೆ ಮಾಡಿದರು. ಏನು ಅಂತ ಗೊತ್ತಾಗೋದಿಲ್ಲ ಆದ್ಯಂತ ಅಂದರೆ. ಮಧ್ವಾಚಾರ್ಯ ಬರೀತಾರೆ, ಬೇರೆಯವರೆಲ್ಲ ಏನೇನೋ ಮಾಡಿದರು, ಪಾಠನೇ ಬದಲಾಯಿಸ್ಕೊಂಡ್ಬಿಟ್ರು. ಆ ಜಾಗದಲ್ಲಿ ಇನ್ನೇನೋ ಶಬ್ದ ಹಾಕಿ ಆದ್ಯಂತ ಅಂದರೆ ಆದಿ ಅಂತ ಅಂತ ಉಂಟು. ಇಲ್ಲಿ ಆದಿ ಅಂದರೆ ರಾಕ್ಷಸರು, ಆದಿ ಅಂದರೆ ರಾಕ್ಷಸರು, ಅಂತ ಅಂದರೆ ಸಂಹಾರ. ರಾಕ್ಷಸ ಸಂಹಾರಕನಾದ ಕೃಷ್ಣನೇ ಅಂತ ಅರ್ಥ. ಯಾಕೆ ಕೇಶಿ ಎನ್ನುವ ಅಸುರನನ್ನು ವಧೆ ಮಾಡಿದ್ದ, ಆದ್ದರಿಂದ ಆದ್ಯಂತ ಅಂತ ಆ ಸಂದರ್ಭದಲ್ಲಿ ಉಚಿತವಾದ ಸಂಬೋಧನೆ ಮಾಡಿದ್ದಾರೆ. ಆದಿ ಅಂದರೆ ರಾಕ್ಷಸರು ಯಾಕೆ? ಅಂತ ಅಂದರೆ ನಾಶ ಅಂತ ಅರ್ಥ ಉಂಟು. ಅಂತ ಅಂದರೆ ಆದಿ ಅಂದರೆ ಆರಂಭದ್ದು ಅಂತ ಅರ್ಥ. ರಾಕ್ಷಸರು ಅನ್ನೋ ಅರ್ಥ ಹೇಗೆ ಬರ್ತದೆ ಅಂದರೆ ಆದಿ ಅಂದರೆ ಅಧಭಕ್ಷಣ, ತಿನ್ನುವವರು ಅಂತ ಅರ್ಥ. ಆದಿ ಅಂದರೆ ಎಲ್ಲರೂ ತಿಂತಾರೆ, ಅವ್ರನ್ನೆಲ್ಲ ನಾಶ ಮಾಡ್ತಾನೆ ಅಂತ ಅರ್ಥ ಅಲ್ಲ. ಮನುಷ್ಯರನ್ನೇ ತಿನ್ನತಕ್ಕಂಥವ್ರು ಇದ್ದಾರಲ್ಲ, ಅವರಿಗೆ ಆದಿ ಅಂತ ಹೆಸರು. ಮನುಷ್ಯರನ್ನೇ ತಿನ್ನತಕ್ಕಂಥದ್ದಾದ್ದರಿಂದ ಅದೊಂದು ಅಸಾಧಾರಣ ಶಬ್ದ. ಅದು ಆದಿ, ಅಸಾಧಾರಣ್ಯೇನ ವ್ಯಪದೇಶ ಭವಂತಿ ಅಂತ ಏನೇನೋ ತಿಂದಿಗೆ. ರಾವಣ ಅಂತ ಶಬ್ದ ಇದೆ ಸಂಸ್ಕೃತದಲ್ಲಿ. ರಾವಣ ಅಂತ ಹೆಸರಲ್ಲ ಅದು, ಆ್ಯಕ್ಚುಲಿ ಪಾಚಕ ಅಂತಿದ್ದ ಹಾಗೆ. ಪಾಚಕ ಅಂತ ಹೆಸರಿಡೋದಿಲ್ಲ, ಅದು ಒಂದು ಆ ಜಾಬ್, ಅದು ಒಂದು ಕೆಲಸದ ಸೂಚನೆ ಮಾಡ್ತಕ್ಕಂಥ ಶಬ್ದ. ಹಾಗೆ ರಾವಣ ಅಂತ ಒಂದು ಹೆಸರಲ್ಲ ಅದು ಆ್ಯಕ್ಚುಲಿ. ಮತ್ತೇನು ರಾವಣ ಅಂದರೆ ಅಳುವವರು ಅಂತ ಅರ್ಥ. ರೌತಿ ಇತಿ ರಾವಣ, ಅಳುವವರಿಗೆ ರಾವಣ ಅಂತ ಕರೀತಾರೆ. ಅಸಾಧಾರಣವಾಗಿ ಹತ್ತವನು ಅಂದರೆ ಆ ರಾವಣ. ಅವನಷ್ಟು ಹತ್ತವ್ರು ಯಾರೂ ಇಲ್ಲ. ಕೈಲಾಸ ಪರ್ವತನೇ ಕಿತ್ತಿಬಿಡಬೇಕು ಅಂತ ಹೊರಟವನು. ಯಾಕೆ? ಲಂಕೆಯಲ್ಲಿ ತಂದಿಟ್ಕೊಳ್ಳೋಣ ಅಂತ. ಏನು ಎಲ್ಲಿ ಅಪರೂಪದ ವಸ್ತು ಇದ್ದರೂ ಅದು ಲಂಕೆಯಲ್ಲಿರಬೇಕು, ಅವನ ಕ್ರಮ ಹಾಗೆ. ಬೆಳ್ಳಿ ಪರ್ವತ, ಕೈಲಾಸ ಬೆಳ್ಳಿ ಪರ್ವತ, ಅದನ್ನು ಲಂಕೆಯಲ್ಲಿ ತಂದಿಟ್ಟುಕೊಳ್ಳೋಣ ಅಂತ ಹೋಗಿ ಕೈಲಾಸಕ್ಕೆ ಹೋಗಿ 20 ಕೈಗಳನ್ನು ಅದರ ಅಡಿಗೆ ಹಾಕಿದನಂತೆ. ಹಾಕಿ ಸ್ವಲ್ಪ ಎತ್ತಿದ ಕೂಡಲೇ ಅಲ್ಲಿ ಭೂಕಂಪ ಆದಾಗ ಆಯಿತು. ಮೇಲೆ ಪಾರ್ವತಿ, ರುದ್ರ ಎಲ್ಲ ಇದ್ದರು. ಇದೇನಿದು ಭೂಕಂಪ ಆಗ್ತದೆ ಅಂತನ್ನುವ ಗೊತ್ತಾಯಿತು ರುದ್ರದೇವರಿಗೆ. ರಾವಣ ಅಡಿ ಕೈ ಹಾಕಿದ್ದಾನೆ ಅಂತ ಗಟ್ಟಿ ಕಾಲೂರಿದ್ರಂತೆ. 20 ಕೈ ಕೆಳಗೆ, ಪರ್ವತ ಗಟ್ಟಿ ಕೂತ್ಕೊಂಡ್ಬಿಡ್ತು. ಏನು ಮಾಡಿದರೂ ರುದ್ರದೇವರು ಕಾಲು ಸಡ್ಲು ಮಾಡಲೇ ಇಲ್ಲ, ಕೈ ಹೊರಗೆ ಬರಲೇ ಇಲ್ಲ. 20 ಕೈ ಬೆಟ್ಟದ ಕೆಳಗಡೆ ಹಾಕಿ, ಕೈಲಾಸದ ಕೆಳಗೆ ಹಾಕಿ ಅಳ್ಳಿಕ್ಕೆ ಶುರು ಮಾಡಿದ್ದಂತೆ. ಅಷ್ಟು ಅಳು ಬರುವಷ್ಟು ಒತ್ತಿದ್ದಾರೆ. ಹಾಗೆ ಹತ್ತು ಎಷ್ಟೋ 100 ವರ್ಷ ಹತ್ತು ಮೇಲೆ ರುದ್ರದೇವರು ಸ್ವಲ್ಪ ಕಾಲು ಸಡ್ಲು ಮಾಡಿದರಂತೆ, ಕೈ ತಕ್ಕೊಂಡ. ಅವತ್ತಿನಿಂದ ಅವನಿಗೆ ರಾವಣ ಅಂತ ಹೆಸರು. ಮನುಷ್ಯರನ್ನೇ ತಿಂತಾರಲ್ಲ, ಅಸಾಧಾರಣ ಕೆಲಸ. ಅಂಥವರನ್ನು ಆದಿ ಅಂದರೆ ರಾಕ್ಷಸರು. ಆದ್ಯಂತ ಅಂದರೆ ರಾಕ್ಷಸ ಸಂಹಾರಕನಾದಂಥ ಕೃಷ್ಣನೇ. ಇವನು ಅಕ್ರೂರ ಯಮುನಾ ನದಿಯಲ್ಲಿ ಸ್ನಾನಕ್ಕೆ ಹೋದರೆ ಯಮುನಾ ನದಿಯಲ್ಲಿ ಮುಳುಗಿದಾಗ ಕೃಷ್ಣ ಕಂಡ. ಅಲ್ಲಿ ಅನಂತ ಪದ್ಮನಾಭ ರೂಪನೇ ಗೋಚರ ಆಯಿತು ಯಮುನಾ ನದಿಯಲ್ಲಿ ಮುಳುಗಿದಾಗ. ಆ ಅನಂತ ಪದ್ಮನಾಭನನ್ನು ಸ್ತೋತ್ರ ಮಾಡ್ತಾನೆ ಅಕ್ರೂರ. ಭಗವಂತನೇ ನಮೋ ನಮಃ. ಗುಣಪ್ರವಾಹೋಯಂ ಅವಿದ್ಯೆಯಾ ಸಕೃತ್ ಪ್ರವರ್ತತೆ. ನೀನು ಅವಿದ್ಯೆಯಿಂದ ಈ ಜಗತ್ತನ್ನು ಸೃಷ್ಟಿ ಮಾಡಿದ್ದಿ. ಎಂಥ ಜಗತ್ತು? ಉತ್ತಮ, ಮಧ್ಯಮ, ಅಧಮ, 3 ಥರ ಇದೆ ಜಗತ್ತು. 3 ವಿಧವಾದ ಸಂಸಾರ ಬಂಧ, ಅಥವಾ 3 ವಿಧವಾದ ಜಗತ್ತು. ತಾಮಸರು, ರಾಜಸರು, ಸಾತ್ವಿಕರು ಅಂತಿದ್ದಾರೆ. ಆಹಾರದಲ್ಲಿಯೂ ಸಾತ್ವಿಕ ಆಹಾರ, ರಾಜಸ ಆಹಾರ, ತಾಮಸ ಆಹಾರ ಅಂತಿದೆ. ಈ 3 ವಿಧವಾಗಿರ್ತಕ್ಕಂಥ ಜಗತ್ತನ್ನು
ಅವಿದ್ಯೆಯಿಂದ ನೀನು ಸೃಷ್ಟಿ ಮಾಡಿದ್ದಿ, ಮತ್ತೆ ಮತ್ತೆ ಮಾಡ್ತಾನೇ ಇರ್ತಿದ್ದಿ, ನಿನ್ನಿಂದಲೇ ಪ್ರವೃತ್ತಿ ಆಗ್ತಕ್ಕಂಥದ್ದು. ಅವಿದ್ಯೆಯಿಂದ ಪ್ರವೃತ್ತಿ ಆಗುವ ಈ ಜಗತ್ತು, ಇದಕ್ಕೆಲ್ಲ ನಿನ್ನ ಅವಿದ್ಯೆನೇ ಕಾರಣ. ಇಂಥ ನಿನಗೆ ನಮೋ ನಮಃ ಅಂತ ನಮಸ್ಕಾರ ಮಾಡ್ತಾನೆ ಅಕ್ರೂರ. ಎಲ್ಲಿಯಾದರೂ ಉಂಟೆ ಅವಿದ್ಯೆಯಿಂದ ಜಗತ್ ಸೃಷ್ಟಿ ಮಾಡಿದ್ದಿ, ನಿನಗೆ ನಮಸ್ಕಾರ ಅಂದರೆ ಅರ್ಥ ಏನು? ಅವಿದ್ಯೆಯಿಂದ ಜಗತ್ ಸೃಷ್ಟಿ ಮಾಡೋದು ಅಂದರೆ ಅರ್ಥ ಏನು? ನಾವು ಮಾಡ್ತೀವಿ ಅವಿದ್ಯೆಯಿಂದ ಜಗತ್ ಸೃಷ್ಟಿ. ಒಂದು ಹಾವು ಬಿದ್ದಿರ್ತದೆ, ಹಗ್ಗ ಬಿದ್ದಿರ್ತದೆ, ಆ ಹಗ್ಗ ಹಾವು ಅಂತನ್ನೋ ಜ್ಞಾನ ನಮಗಿಲ್ಲ, ಅದು ಆ ಹಗ್ಗ ಅನ್ನೋ ಜ್ಞಾನ ನಮಗಿಲ್ಲ, ಅದಕ್ಕೆ ಅವಿದ್ಯೆ ಅಂತ ಕರೀತಾರೆ. ವಿದ್ಯೆ ಅಂದರೆ ಜ್ಞಾನ, ಅವಿದ್ಯೆ ಅಂದರೆ ಅಜ್ಞಾನ. ಸರಿಯಾದ ತಿಳುವಳಿಕೆ ಇಲ್ಲ, ಹಗ್ಗವನ್ನು ಹಗ್ಗ ಅಂತ ಸರಿಯಾಗಿ ತಿಳ್ಕೊಂಡಿಲ್ಲ, ಹಾವು ಅಂತ ನಾವು ಸೃಷ್ಟಿ ಮಾಡಿಬಿಡ್ತೇವೆ, ಕಲ್ಪನೆ ಮಾಡ್ತೇವೆ. ಹೀಗೆ ಪರಮಾತ್ಮನೂ ಕೂಡ ತನ್ನ ಅಜ್ಞಾನದಿಂದ ಈ ಜಗತ್ತನ್ನೆಲ್ಲ ಕಲ್ಪನೆ ಮಾಡಿದ್ದಾನೆ ಅಂತ ಅರ್ಥ ಆಗ್ತದೆ. ಅವಿದ್ಯೆಯಿಂದ ಗುಣಪ್ರವಾಹೋಯಂ ಅವಿದ್ಯೆಯ ಅಂದರೆ ಅದಕ್ಕೆ ಅರ್ಥನೇ ಬೇರೆ. ಅವಿದ್ಯಾ ಅಂತಂದರೆ ಆಚಾರ್ಯರು ಅವಿದ್ಯೆಯ ಅಂದರೆ ಭಗವದಿಚ್ಛೆಯ, ಪರಮಾತ್ಮನ ಇಚ್ಛೆ ಅಂತ ಅರ್ಥ. ಅಂದರೆ ಪರಮಾತ್ಮ, ವಿದ್ಯಾ ಅಂದರೆ ಜ್ಞಾನ, ಭಗವಂತನ ಜ್ಞಾನಕ್ಕೆ ಅವಿದ್ಯಾ ಅಂತ ಹೆಸರು. ನಿಷೇಧಾರ್ಥಕವಾದ ಅಲ್ಲ ಅಲ್ಲಿ. ಅಂದರೆ ಸಾಧಾರಣ ನಿಷೇಧಾರ್ಥದಲ್ಲಿ ಹೇಳ್ತಾರೆ, ಅಲ್ಲಿ ಮಾತ್ರ ಹಾಗಿಟ್ಕೋಬಾರ್ದು. ಪರಮಾತ್ಮನಿಗೆ ಅಂತನ್ನುವಂಥ ಹೆಸರಿದೆ. ಆದ್ದರಿಂದ ಅವಿದ್ಯೆಯ ಅಂದರೆ ಪರಮಾತ್ಮನ ಇಚ್ಛೆಯಿಂದ ಅಂತ ಅರ್ಥ ಮಾಡ್ಕೊಳ್ಬೇಕು. ಅಲ್ಲೇನೆ ನಿನ್ನ ಮುಖವೇ ಅಗ್ನಿ, ನಿನ್ನ ಕಣ್ಣೇ ಸೂರ್ಯ, ನಿನ್ನ ಹೊಕ್ಕಳು ಅದು ಆಕಾಶವೇ ನಿನ್ನ ಹೊಕ್ಕಳು, ಈ ರೀತಿ ಎಲ್ಲ ಇದೆ. ನಿನ್ನ ಕಿವಿ ಅಂದರೆ ದಿಕ್ಕುಗಳೇ ನಿನ್ನ ಕಿವಿ. ಅಲ್ಲೆಲ್ಲ ಅರ್ಥ ಮಾಡುವಾಗ ನಿನ್ನ ಬಾಯಿಯೇ ಅಗ್ನಿ ಅಂತ ಅರ್ಥ ಅಲ್ಲ, ನಿನ್ನ ಬಾಯಿಯಿಂದ ಅಗ್ನಿ ಹುಟ್ಟಿದವನು. ಭೂದೇವಿಯೇ ನಿನ್ನ ಪಾದ ಅಂದರೆ ಭೂದೇವಿ ನಿನ್ನ ಪಾದದಿಂದ ಹುಟ್ಟಿದವಳು. ಸೂರ್ಯನೇ ನಿನ್ನ ಕಣ್ಣು ಅಂತ ಸ್ತೋತ್ರ ಮಾಡ್ತಾರೆ. ಸೂರ್ಯನೇ ಕಣ್ಣಲ್ಲ, ಸೂರ್ಯ ಕಣ್ಣಿನಿಂದ ಹುಟ್ಟಿದವನು. ನಿನ್ನ ನಾಭಿ ಹೊಕ್ಕಳೇ ನಭೋಲೋಕ, ಆಕಾಶಲೋಕ, ಆಕಾಶಲೋಕ ನಿನ್ನ ಹೊಕ್ಕಳಿನಿಂದ ಹುಟ್ಟಿದ್ದು. ನಿನ್ನ ಕಿವಿಯೇ ದಿಕ್ಕುಗಳು, ದಿಕ್ಕುಗಳೆಲ್ಲ ಕಿವಿಯಿಂದ ಹುಟ್ಟಿದವರು. ಸ್ವರ್ಗಲೋಕವೇ ನಿನ್ನ ತಲೆ, ದೇವತೆಗಳೇ ನಿನ್ನ ಕೈ ಅಂದರೆ ದೇವತೆಗಳು ನಿನ್ನ ಕೈಯಿಂದ ಹುಟ್ಟಿದರು. ದ್ಯುಲೋಕ ನಿನ್ನ ತಲೆಯಿಂದ ಹುಟ್ಟಿತು, ನಿನ್ನ ಹೊಟ್ಟೆಯಿಂದ ಸಮುದ್ರ ಹುಟ್ಟಿತು. ಈ ಪ್ರಕಾರ ಅರ್ಥ ಮಾಡಬೇಕು. ಪುರುಷ ಸೂಕ್ತದಲ್ಲಿಯೂ ಕೂಡ ಹೇಳಿದ್ದಿದೆ, ವೇದಾರ್ಥ ಪರಿಬ್ರಹ್ಮಿತ. ಅದು ಅಕ್ರೂರ ಅನಂತ ಪದ್ಮನಾಭನನ್ನು ಸ್ತೋತ್ರ ಮಾಡ್ತಾನೆ. ಪುರುಷ ಸೂಕ್ತ ಪ್ರಮೇಯ ಎಲ್ಲ ಅದರಲ್ಲಿ ಅಡಕವಾಗಿದೆ. ವಿಷ್ಣುವಿನ ಅಂಗಗಳಿಂದ ಹುಟ್ಟಿದವರು ದೇವತೆಗಳು, ಆದ್ದರಿಂದ ವಿಷ್ಣುವಿನ ಅಂಗ ಅಂತಲೇ ಅವರಿಗೆ ಹೆಸರು ಬರ್ತದೆ. ಕೆಲವರು ಮೂಲ ಗೋತ್ರ ಪ್ರವರ್ತಕರ ಹೆಸರಿಟ್ಕೋತಾರೆ, ಆ ಗೋತ್ರದವರು ಅಂತ ಅಷ್ಟೇ ಅರ್ಥ ಹೊರತು ಅದು ಗುರುತಿಸಲಿಕ್ಕೋಸ್ಕರ ಹಾಗೆ ಕಶ್ಯಪ ಗೋತ್ರದವರು ಈ ರೀತಿ ಅದನ್ನು ಗೋತ್ರ ಪ್ರವರ್ತಕರ ಮೂಲ ಹೆಸರು, ಮತ್ತು ಮುದ್ದಾಂ ಗೋತ್ರ ಏನು ರೀತಿ ಕೇಳಲೇಬೇಕಾಗಿಲ್ಲ, ಅವ್ರನ್ನ ಹೆಸರಿನಲ್ಲೇ ಬಂದುಬಿಟ್ಟಿರ್ತದೆ. ಹಾಗೆ ಇಲ್ಲೆಲ್ಲ ಪರಮಾತ್ಮನ ಭೂಮಿ ಪಾದ ಅಂದರೆ ಪಾದದಿಂದ ಹುಟ್ಟಿದ್ದು, ಆ ಅರ್ಥದಲ್ಲಿ ಪ್ರಯೋಗ ಮಾಡೋ ಕ್ರಮ ಉಂಟು. ಆಚಾರ್ಯರು ಅದನ್ನು ನಿರೂಪಣೆ ಮಾಡಿ ವಿಷ್ಣುವಿನ ಅಂಗದಿಂದ ಹುಟ್ಟಿದ್ದರಿಂದ ಅದೇ ಹೆಸರಿನಿಂದ ಅವರು ಪ್ರಖ್ಯಾತರಾಗಬಹುದು ಅಂತ ತೋರಿಸಿದ್ರು. ಜನಕ ಅಂತ ಬಹಳ ಜನರಿಗೆ ಹೆಸರಿದೆ, ಜನಕ ಅಂತ. ಮೊದಲನೇ ಜನಕ ಒಬ್ಬ, ಎರಡನೇ ಜನಕ ಒಬ್ಬ ಅಂತ ಆ ವಂಶದಲ್ಲಿ ಬಂದವರೆಲ್ಲ ಜನಕ ಅಂತಲೇ ಇಟ್ಕೊಳ್ಳೋದು. ಅವರನ್ನು ನಾವು ಗುರುತಿಸುವಾಗ ಬೇರೆ ಹೆಸರು ಇರ್ತದೆ. ಆ ರೀತಿ ಸ್ತೋತ್ರ ಮಾಡಬೇಕೇ ಹೊರತು ಐಕ್ಯ ಚಿಂತನೆ ಮಾಡಬಾರ್ದು ಅಂತ ಆಚಾರ್ಯರು ವ್ಯಾಖ್ಯಾನ ಮಾಡಿದ್ದಾರೆ.